ಸೆಲ್ಫ್ ಮಾನ್ಯ ಸೋದರ ಸೋದರಿಯರೇ, ಇಡೀ ಜೀವನದಲ್ಲಿ ಈ ಸಂಬಂಧ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಇದೆ. ಇದು ಜೀವಂತ ವಿಚಾರ. ಇದು ಜೀವನ ಒಂದು ಅನುಭವ, ಸಂಬಂಧದಲ್ಲಿ ಅನುಭವ. ಅದು ಜೀವನ ಅಂತಕ್ಕಂಥದ್ದು ಒಂದು ಅನುಭವ. ಅನುಭವ ಇಲ್ಲದೆ ಹೋದರೆ ಜೀವನವೇ ಇಲ್ಲ. ಅನುಭವವನ್ನು ಹೇಗೆ ಪಡಿತೀವಿ ನಾವು? ಇಂದ್ರಿಯಗಳ ಮುಖಾಂತರ ಪಡಿತೀವಿ, ಮನಸ್ಸಿನ ಮುಖಾಂತರ ಪಡಿತೀವಿ. ಅಷ್ಟೇ ಸೀಮಿತ. ಆ ಅನುಭವ ಅಂತಕ್ಕಂಥದ್ದು ಇಂದ್ರಿಯಗಳಿಗೆ, ಮನಸ್ಸಿಗೆ ಸೀಮಿತವಾಗಿರ್ತಕ್ಕಂತಹ ಅನುಭವ ಅದು. ಆದರೆ ಎಂಥ ಅನುಭವ ಬೇಕು ಅನ್ನೋದು ಆಮೇಲೆ ನೋಡೋಣ. ನಿಜವಾದ ಅನುಭವ ಏನು ಅನ್ನೋದು ನೋಡೋಣ. ಸದ್ಯಕ್ಕಂತೂ ಜೀವನ ಅನ್ನೋದು ಒಂದು ಅನುಭವ. ಅದು ಸಂಬಂಧದಲ್ಲಿ ಅನುಭವ. ಜೀವನ ಅನುಭವ ಅಂತ ಹೇಳಿದರೆ, ಅನುಭವ ಇಲ್ಲದೆ ಇದ್ದರೆ ಜೀವನವಿಲ್ಲ. ಅದು ಎಂಥ ಅನುಭವ? ಸಂಬಂಧದಲ್ಲಿ ಅನುಭವ. ಸಂಬಂಧ ಇಲ್ಲದೆ ಹೋದ್ರೆ ಅನುಭವ ಇಲ್ಲ. ಅನುಭವ ಇಲ್ಲದಿದ್ರೆ ಜೀವನ ಇಲ್ಲ. ಸಂಬಂಧ ಇಲ್ಲದೆ ಇದ್ರೆ ಅನುಭವನೇ ಇಲ್ಲ. ಆದ್ರಿಂದ ಸಂಬಂಧ ಅಂತಕ್ಕಂಥದ್ದು ಜೀವನದಲ್ಲಿ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅದೇ ನಮಗೆ ಅನುಭವವನ್ನು ತಂದು ಕೊಡುತ್ತೆ ಅನ್ನಗಾಯ್ತು. ಮನುಷ್ಯ ಪ್ರತ್ಯೇಕವಾಗಿ ಬಾಳಲು ಸಾಧ್ಯವೇ ಇಲ್ಲ. ಈಗ ಪ್ರಾರಂಭದಲ್ಲಿ ಒಂದು ಮಗು, ಅದು ಆ ಮಗುವಿಗೆ ಮೊದಲನೇ ಸಂಬಂಧಿ ತಾಯಿ ಅಲ್ವೇ? ಹಾಗೆ ವ್ಯವಹಾರಸ್ಥರಿಗೆ, ಇತರರಿಗೆ ಅವರವರ ಇದಕ್ಕೆ ಸಂಬಂಧ ಹೊಂದಿರ್ತಾರೆ. ಆಮೇಲೆ ಕುಟುಂಬದಲ್ಲಿ ಹೆಂಡತಿ, ಮಕ್ಕಳು, ಗಂಡ ಇವೆಲ್ಲ ಇರ್ತಾರೆ, ಅವರಲ್ಲಿ ಸಂಬಂಧ ಇರುತ್ತೆ. ಆಮೇಲೆ ಈ ಸನ್ಯಾಸಿಗೆ ಸಂಬಂಧನೇ ಇಲ್ವಲ್ಲ. ಆ ರೀತಿ ನೋಡಿದರೆ ನಮಗೆಲ್ಲ ಸಂಬಂಧ ಇದೆ, ಎಲ್ಲ ಕುಟುಂಬ ಇದೆ, ನಮಗೆ ಸಂಬಂಧ ಇದೆ. ಸನ್ಯಾಸಿಗೆ ಸಂಬಂಧ ಇಲ್ಲ, ಇಲ್ವೇ? ಇದೆ. ಸನ್ಯಾಸಿಗೂ ಸಂಬಂಧ ಇಲ್ಲ, ಸಂಬಂಧ ಇದೆ. ಅವನು ಕಾಡಿಗೆ ಹೋದ್ರೂ ಅಲ್ಲಿ ಸಂಬಂಧ ಇದೆ. ಅವನ ಸಂಬಂಧ ಬಿಟ್ಟೇ ಇಲ್ಲ. ಮನುಷ್ಯರ ಸಂಬಂಧ ಕೆಲವು ವೇಳೆ ಹೋಗಿರ್ಬೋದು. ಕಾಡಿಗೆ ಹೋದಾಗ ಏನಾಗುತ್ತೆ ಅಲ್ಲಿ? ಆ ಪಶು ಪಕ್ಷಿಗಳು ಅಥವಾ ಮರ ಗಿಡಗಳು ಇಲ್ದಿದ್ರೆ ಅವನಿಗೆ ಊಟನೇ ಇಲ್ವಲ್ಲ, ಅವುಗಳ ಜೊತೆಗೆ ಸಂಬಂಧ. ಅದರಿಂದ ಸಂಬಂಧ ಅಂತಕ್ಕಂಥದ್ರ ವ್ಯಾಪ್ತಿ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಏನು ವ್ಯಾಪ್ತಿ? ಸಂಬಂಧ ಯಾವ್ಯಾವುದರಲ್ಲಿ ಸಂಬಂಧ ಹೊಂದಿರ್ತೇವೆ ಅನ್ನೋದೇನು ಅಂತಕ್ಕಂಥದ್ದನ್ನು ನೋಡೋಣ. ಜೀವನ ಅಂತಕ್ಕಂಥದ್ದು ಒಂದು ಸಂಬಂಧ. ಯಾವ್ಯಾವುದರಲ್ಲಿ ಸಂಬಂಧ ಹೊಂದಿರ್ತೇವೆ? ವಸ್ತುಗಳೊಡನೆ ಸಂಬಂಧ ಹೊಂದಿರ್ತೇವೆ ನಾವು. ಈಗ ಉದಾಹರಣೆಗೆ ಮನೆ, ಕಾರು ಅಥವಾ ಇನ್ನು ಬೇರೆ ವಸ್ತುಗಳು, ಈ ಸೋಫಾ ಸೆಟ್ಟು ಅಂತಲೇ ಇಟ್ಕೊಂಬನ, ಒಂದು ಕೊಡೆ ಅಂತ ಇಟ್ಕೊಂಬೇಡ. ನಮಗೊಬ್ರು ಹೈಸ್ಕೂಲ್ನಲ್ಲಿ ಮೇಷ್ಟ್ರು ಇದ್ರು, ರಾತ್ರಿ ಹೊತ್ತು ಕೊಡೆ ಇಟ್ಕೊಂಡು ಹೋಗೋರು. ಆ ಕೊಡೆಗೂ ಅವ್ರಿಗೂ ಅವಿನಾ ಸಂಬಂಧವಿತ್ತು. ಹಿಂಗೆ ಅಂತ ಹೇಳೋಕ್ಕಾಗೋದಿಲ್ಲ, ವಸ್ತುಗಳ ಜೊತೆಗೆ ಸಂಬಂಧ ಇದ್ದೇ ಇರುತ್ತೆ. ಆಮೇಲೆ ವಿಚಾರದ ಜೊತೆಗೆ ಸಂಬಂಧ ಇರುತ್ತೆ. ಈಗ ದ್ವೈತಿ ಅಥವಾ ಅದ್ವೈತಿ, ವಿಶಿಷ್ಟಾದ್ವೈತಿ ಅಥವಾ ಸಮಾಜವಾದಿ ಇತ್ಯಾದಿ ಎಲ್ಲ ಇದಾವಲ್ಲ.
ಅವೆಲ್ಲ ವಿಚಾರಗಳು ತಾನೆ. ಆ ವಿಚಾರಗಳ ಜೊತೆಗೆ ಮನುಷ್ಯ ಸಂಬಂಧ ಹೊಂದಿರ್ತಾನೆ. ಆ ಶಂಕರಾಚಾರ್ಯ ತತ್ವದ ಜೊತೆಗೆ ಸಂಬಂಧ ಹೊಂದಿದ್ರೆ ನಾನು ಅದ್ವೈತಿ ಎಂದು ಬಿಡ್ತಾನೆ. ರಾಮಾನುಜಾಚಾರ್ಯ ಒಂದು ತತ್ವಗಳ ಜೊತೆಗೆ ಸಂಬಂಧ ಹೊಂದಿದ್ರೆ ನಾನು ವಿಶಿಷ್ಟಾದ್ವೈತಿ ಎಂದು ಬಿಡ್ತಾನೆ. ಅಂದರೆ ಏನಾಯಿತು? ವಿಚಾರಗಳ ಜೊತೆಗೆ ಸಂಬಂಧ ಹೊಂದಿರ್ತಾನೆ. ವಸ್ತುಗಳ ಜೊತೆಗೆ ವಿಚಾರಗಳ ಜೊತೆಗೆ ಸಂಬಂಧ ಹೊಂದಿರ್ತಾನೆ. ಆಮೇಲೆ ಇನ್ಯಾವುದ್ರ ಜೊತೆಗೆ ಸಂಬಂಧ ಹೊಂದಿರ್ತಾನೆ ಮನುಷ್ಯ? ಮನುಷ್ಯರ ಜೊತೆಗೆ ಸಂಬಂಧ ಹೊಂದಿರ್ತಾನೆ. ಅದಂತೂ ಬಿಡಂಗಿಲ್ವಲ್ಲ. ಮನುಷ್ಯರ ಜೊತೆಗೆ, ವ್ಯಕ್ತಿಗಳ ಜೊತೆಗೆ ಸಂಬಂಧ ಹೊಂದಿರ್ತಾನೆ. ಸಾಮಾನ್ಯವಾಗಿ ಮನುಷ್ಯ ಸಂಬಂಧ ಹೊಂದಿರತಕ್ಕಂಥದ್ದು ವಸ್ತುಗಳ ಜೊತೆಗೆ, ವಿಚಾರಗಳ ಜೊತೆಗೆ ಮತ್ತು ಜನರ ಜೊತೆಗೆ, ಮನುಷ್ಯರ ಜೊತೆಗೆ ಸಂಬಂಧ ಹೊಂದಿರ್ತಾನೆ. ಆ ವಸ್ತುಗಳ ಜೊತೆಗೆ, ವಿಚಾರಗಳ ಜೊತೆಗೆ, ಮನುಷ್ಯರ ಜೊತೆಗೆ ಸಂಬಂಧ ಹೊಂದಿದಾಗ ಅವನು ಯಾವ ರೀತಿ ವರ್ತಿಸ್ತಾನೆ ಅಂತಕ್ಕಂಥದ್ದು ನಾವು ನೋಡೋಣ. ಇದರಲ್ಲಿ ನೋಡಿ, ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಜೊತೆಗೆ ಸಂಬಂಧ ಹೊಂದಿರ್ತಾನೆ. ಸಂಬಂಧ ಹೊಂದಾಗ ಏನಾಗುತ್ತೆ? ಅವರಿಬ್ಬರ ನಡುವೆ, ಗಂಡ ಹೆಂಡತಿ ಅಂತ ಇಟ್ಕೊಳ್ಳೋಣ, ಅವರಿಬ್ಬರ ನಡುವೆ ಏನು ಒಂದು ಸವಾಲಿರುತ್ತೆ, ಅದಕ್ಕೆ ಪ್ರತ್ಯುತ್ತರ ಅಥವಾ ಪ್ರತಿಕ್ರಿಯೆ ಇರುತ್ತೆ. ಸವಾಲು ಮತ್ತು ಪ್ರತಿಕ್ರಿಯೆ ಇವುಗಳು ಏನು ಮಾಡ್ತವೆ? ಆ ಇಬ್ಬರು ವ್ಯಕ್ತಿಗಳ ಜೊತೆಗಿನ ಸಂಬಂಧವನ್ನು ತಿಳಿಸ್ತವೆ. ಇನ್ನು ಮಾರ್ಕೆಟ್ಗೆ ಹೋಗಿ ತಗೊಂಬರ್ರಿ ಅಂತ ಅಂದರೆ ಆಯಿತು, ವಸ್ತುನ ಆ ಪ್ರಶ್ನೆ ಆಗ್ತೇಳಿ ಹೆಂಡ್ತಿ, ಗಂಡ ಹೋಗಿ ತಗೊಂಡು ಬರ್ತಾನೆ, ಅದೇ ಪ್ರತ್ಯುತ್ತರ. ಅದೊಂದೇ ಅಲ್ಲ, ನಾನಾ ರೀತಿಯಲ್ಲಿ ಸವಾಲು ಮತ್ತು ಅದಕ್ಕೆ ಪ್ರತ್ಯುತ್ತರ ಇದ್ದೇ ಇರುತ್ತೆ. ಆ ರೀತಿಯಾಗಿ ಸಂಬಂಧವನ್ನು ಗುರುತಿಸ್ತವೆ. ಹೀಗೆ ಸಂಬಂಧ ನಡೆಯುತ್ತೆ. ಸಂಬಂಧ ಅಂತಕ್ಕಂಥದ್ದು ಯಾವಾಗ ಸಂಬಂಧ ಇರುತ್ತೆ? ನಿಜವಾದ ಸಂಬಂಧ. ಈಗ ನೋಡಿ, ಸಂಬಂಧ ಅಂತಕ್ಕಂಥದ್ದು, ಈಗ ನನಗೂ ನಮ್ಮ ಒಬ್ಬ ಸ್ನೇಹಿತರು ರಾಮಣ್ಣ ಅಂತ ಇರ್ತಾರೆ. ಅವನು ನೋಡಿ ಆಗಲೇ ಒಂದು ಅನೇಕ ವರ್ಷಗಳಾಯಿತು. ಆದರೆ ರಾಮಣ್ಣ ಅಂಬುದು ಜ್ಞಾಪಕ ಇರ್ತಾನೆ ನನಗೆ. ನನಗೂ ಮತ್ತು ರಾಮಣ್ಣನಿಗೂ ಸಂಬಂಧ ಇದೆಯೇ? ಆಗಲೇ ಅನೇಕ ವರ್ಷ ಆಯಿತು ನಾನು ಅವನು ಕಾಣ್ದಲೆ. ಇಲ್ಲ, ನಾವು ಸಂಬಂಧ ಇದೆ ಅಂದಾಕ್ಷಣಕ್ಕೆ, ಮನಸ್ಸಿನಲ್ಲಿ ನನಗೂ ಅವನಿಗೂ ಸಂಬಂಧ ಇದೆ ಅಂದಾಕ್ಷಣಕ್ಕೆ ಸಂಬಂಧ ಇರೋದಿಲ್ಲ. ಅದು ನಿಜವಾದ ಸಂಬಂಧ ಅಲ್ಲ. ಆದ್ರಿಂದ ಸಂಬಂಧ ಅಂದ್ರೆ ಏನು, ಯಾವಾಗ ಇರುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗಬೇಕಿಲ್ಲಿ. ಆ ಸಂಬಂಧ ಅಂತಕ್ಕಂಥದ್ದು ವರ್ತಮಾನದಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅದು ಒಂದು ಕ್ರಿಯೆ. ರಿಲೇಶನ್ಶಿಪ್ ಈಸ್ ಎ ಪ್ರೋಸೆಸ್, ಇಟ್ ಈಸ್ ಅನ್ ಆಕ್ಷನ್ ವೇರಿನ್ ದಟ್ ಆಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದಿ ಪ್ರೆಸೆಂಟ್. ಆ ವರ್ತಮಾನದಲ್ಲಿ ಆ ಒಂದು ಕ್ರಿಯೆ, ಸಂಬಂಧ ಅಂತಕ್ಕಂಥ ಕ್ರಿಯೆ ನಡೀತಾ ಇರಬೇಕು. ಹಾಗೆ ನಡೀತಾ ಇದ್ದರೆ ಮಾತ್ರ, ಈಗ ಹೆಂಡತಿ ಜೊತೆಗೆ ಗಂಡ ಹೆಂಡತಿ ಅವ್ರ ಸಂಬಂಧ ಯಾವಾಗಲೂ ಇರುತ್ತೆ, ಮಕ್ಕಳು ಅವ್ರ ಸಂಬಂಧ ಇರುತ್ತೆ, ಬಂಧು ಬಳಗ ಕಾಂಟ್ಯಾಕ್ಟು ಇರಲೇಬೇಕು, ಸಂಬಂಧ ಇರಲೇಬೇಕು. ಯಾವಾಗ್ಲೂ 16 ವರ್ಷ ಅಥವಾ ಒಂದು 6 ತಿಂಗಳು ಹೀಗೆ ನನಗೂ ಅವನಿಗೂ ಸಂಬಂಧ ಇದೆ ಅಂತ ಅಂದರೆ ಸಂಬಂಧ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ಕೇವಲ ನೆನಪಿನಲ್ಲಿ ಮಾತ್ರ ಉಳಿದಿರುತ್ತೆ, ಅದು ಕೆಲಸ ಮಾಡ್ತಾ ಇರೋಲ್ಲ. ಯಾವಾಗಲೂ ಕೆಲಸ ಮಾಡ್ತಾ ಇರಬೇಕಾದ್ರೆ ಮಾತ್ರ ಸಂಬಂಧ ಜೀವಂತವಾಗಿದೆ. ಸಂಬಂಧ ಅಂತಕ್ಕಂಥದ್ದು ಜೀವಂತವಾದದ್ದು ಅನ್ನೋ ತಿಳ್ಕೊಳ್ಬೇಕು. ರಿಲೇಶನ್ಶಿಪ್ is always a living one. When it is a living one, it takes place in the present. ಯಾವಾಗ ಸಂಬಂಧ ಅಂತಕ್ಕಂಥದ್ದು ವರ್ತಮಾನದಲ್ಲಿರುತ್ತೋ, ವರ್ತಮಾನದಲ್ಲಿದ್ದಾಗ ಮಾತ್ರ ಸಂಬಂಧ, ಇಬ್ಬರ ನಡುವಿನ ಸಂಬಂಧ ಜೀವಂತವಾಗಿರುತ್ತೆ. ಇಲ್ಲ ಅಂದರೆ ಇಲ್ಲ. ಅದು ಕೇವಲ ನೆನಪಿನಲ್ಲಿ ಉಳಿತಕ್ಕಂಥದ್ದು ಸಂಬಂಧವಲ್ಲ.
ಅಂತಕ್ಕಂಥದ್ದು ನಮಗೆ ಅರ್ಥವಾಗಬೇಕು. ಆಮೇಲೆ ಸಂಬಂಧದಿಂದ ಏನು ಪ್ರಯೋಜನ ಆಗ್ತದೆ? ನಾವೆಲ್ಲ ಇಲ್ಲಿ ಆಧ್ಯಾತ್ಮ ಜೀವಿಗಳು, ನಮಗೆ ಮುಕ್ತಿ ಬೇಕು, ಬಿಡುಗಡೆ ಬೇಕು, ಅದಕ್ಕೋಸ್ಕರ ಬಂದಿದ್ದೀವಿ. ಈಗ ನಮಗೇನೆ ಈ ವಿಚಾರ ಅನ್ವಯಿಸುವಂತೆ ಮಾಡಿಕೊಂಡ್ರೆ ಈ ಸಂಬಂಧ ಅಂತಕ್ಕಂಥದ್ದು ನಮಗೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದಾಗಿದೆ. ದಿಸ್ ರಿಲೇಶನ್ಶಿಪ್ ಲಿಬರೇಟ್ಸ್ ಅಸ್ ಇನ್ ದಿ ವೆರಿ ಬರ್ತ್ ಇಟ್ ಸೆಲ್ಫ್. ಇಟ್ ಲಿಬರೇಟ್ಸ್ ಅಸ್. ಈ ಸಂಬಂಧ ಅಂತಕ್ಕಂಥದ್ದು ನಮಗೆ ಬಿಡುಗಡೆ ಮಾಡ್ತಕ್ಕಂಥದ್ದು. ಆದರೆ ಆ ಸಂಬಂಧ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಆ ಸಂಬಂಧ ನಮಗೆ ಬಿಡುಗಡೆಯನ್ನು ಉಂಟು ಮಾಡುತ್ತೆ, ಇಲ್ಲ ಅಂದರೆ ಇಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬಿಡುಗಡೆ ಮಾಡುತ್ತೆ. ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದರೆ ಸಂಬಂಧವನ್ನು, ಈಗ ಹೆಂಡತಿ ಗಂಡ, ಹೆಂಡತಿ ಮಕ್ಕಳು, ಗಂಡ ಮಕ್ಕಳು, ಇವ್ರನ್ನೇ ತಗೊಳ್ಳೋಣ. ಇದೇ ತಾನೇ ಜಾಸ್ತಿ ನಮಗೆ ಜೀವಂತವಾಗಿ ಇರೋದು. ಈಗ ಹೆಂಡತಿನ ಗಂಡ ಒಂದು 6 ತಿಂಗಳಿಂದ ಮಾತಾಡ್ಸೋಲ್ಲ, ಅವರೆಲ್ಲ ಇರ್ತಾರೆ. ಸಂಬಂಧ ಇಲ್ಲ ಅವರಿಗೆ, ಸಂಬಂಧ ಕಟ್ಟಾಗಿದೆ ಆ ಕ್ಷಣದಲ್ಲಿ. ಯಾವಾಗಲೂ ಕೂಡ ಅದು ನಡೀತಾ ಇರಬೇಕು, ನಡೀತಾ ಇರ್ತಕ್ಕಂಥ ಕ್ರಿಯೆ, ಜೀವಂತವಾಗಿರ್ತಕ್ಕಂಥ ಕ್ರಿಯೆ ಸಂಬಂಧ ಅಂತಕ್ಕಂಥದ್ದು ಅನ್ನೋದು ಸ್ಪಷ್ಟವಾಗಬೇಕಿಲ್ಲ. ಇಲ್ಲ ಅಂತ ಅಂದರೆ ಸಂಬಂಧ ಇಲ್ಲ. ಸಂಬಂಧವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಇಬ್ಬರ ನಡುವಿನ ಸಂಬಂಧವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಏನಾಗುತ್ತೆ? ಗಂಡ ಹೆಂಡತಿಯವ್ರ ನಡುವೆ ಆನಂದ, ಸಂತೋಷ, ಸುಖ ಉಂಟಾಗತ್ತೆ. ಸಂಬಂಧವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ರೆ ಏನಾಗುತ್ತೆ? ಘರ್ಷಣೆ, ಅಶಾಂತಿಗೆ ಕಾರಣವಾಗುತ್ತೆ. ಇಂತಹ ಒಂದು ಕುಟುಂಬಗಳು, ಇಂತಹ ಸಂಬಂಧಗಳು ಎಷ್ಟಿದ್ದಾವೆ? ಘರ್ಷಣೆ, ಅಶಾಂತಿಯನ್ನು ಜೀವನದಲ್ಲಿ ಹೊಂದಿರತಕ್ಕಂಥ ಸಂಬಂಧಗಳು 100ಕ್ಕೆ 90 ಭಾಗಕ್ಕೇನು ಕಮ್ಮಿ ಇಲ್ಲ. ಅಂದ್ರೆ ಏನಾಯಿತು? ಇಬ್ಬರ ನಡುವಿನ ಸಂಬಂಧವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇವೆಯೇ? ಖಂಡಿತ ಇಲ್ಲ ಅನ್ನೋದು ನಮಗೆ ಮಂದಟ್ಟಾಗಬೇಕು. ಆದ್ದರಿಂದ ಇದು ಜೀವಂತವಾಗಿರ್ತಕ್ಕಂತಹ ವಿಚಾರ. ಇದು ಈ ಸಂಬಂಧ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸಂಬಂಧವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ನಾವು ಸುಖ ಶಾಂತಿಯಿಂದ ಇರಲು ಸಾಧ್ಯವಾಗತ್ತೆ. ಅಲ್ಲಿ ಆ ಪ್ರೇಮ ಅಂತಕ್ಕಂಥದ್ದು ಇರುತ್ತೆ, ಆ ಭಾವೈಕ್ಯತೆ ಇರುತ್ತೆ. ಇಲ್ಲ ಅಂದರೆ ಇರೋಲ್ಲ. ಅದರಲ್ಲಿ ಈಗ ಮೊದಲನೇದಾಗಿ ನಾವು ತಗೊಳ್ಳೋಣ, ಅಥವಾ ಇದೇ ಇದು ನೋಡಿ, ಇಲ್ಲೊಂದು ಚಿತ್ರ ಹಾಕಿದ್ದೀನಿ ನಾನು. ಇದರಲ್ಲಿ ಈ ಸಂಬಂಧದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಬಂಧ. ಯಾಕೆ ಇಬ್ಬರ ನಡುವಿನ ಸಂಬಂಧ ಸರಿಯಾಗಿ ಇರೋದಿಲ್ಲ? ಅದಕ್ಕೆ ಕಾರಣ ಏನು? ಇಬ್ಬರ ನಡುವಿನ ಸಂಬಂಧ ಚೆನ್ನಾಗಿದ್ರೆ ಅದು ಹೇಗೆ ಪರಿಣಾಮವನ್ನು ಬೀರುತ್ತೆ ಜೀವನದ ಮೇಲೆ ಅಂತಕ್ಕಂಥ 2 ವಿಚಾರಗಳು ಇಲ್ಲಿದ್ದಾವೆ. ನೋಡಿ, ಸಂಬಂಧ ಅಂತಕ್ಕಂಥದ್ದು, ನಾವು ಇಬ್ಬರ ನಡುವೆ ಇರ್ತಕ್ಕಂಥ ಸಂಬಂಧ ಅಂತಕ್ಕಂಥದ್ದು ಈಗ ಸಾಮಾನ್ಯವಾಗಿ 90 ಭಾಗ ಅದು ಸರಿಯಾಗಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದರೆ, ನಾವು ಹೆಂಡತಿ ಬಗ್ಗೆ ಒಂದು ಕಲ್ಪನೆಯನ್ನು ಮೂಡಿಸ್ಕೊಂಡಿದ್ದೀವಿ. ಹೆಂಡತಿ ಗಂಡನ ಬಗ್ಗೆ ಒಂದು ಕಲ್ಪನೆಯನ್ನು ಮೂಡಿಸ್ಕೊಂಡಿದ್ದಾಳೆ. ಆ ಕಲ್ಪನೆ ಅಥವಾ ಊಹೆ ಏನಿದೆ, ಒಬ್ಬರು ಮತ್ತೊಬ್ಬರ ಬಗ್ಗೆ ಕಲ್ಪನೆ ಅಥವಾ ಊಹಾ ಚಿತ್ರವನ್ನು ಏನಾದರೂ ಹೊಂದಿ ಸಂಬಂಧವನ್ನು ಹೊಂದಿದ್ರೆ ಅಂತಹ ಸಂಬಂಧಕ್ಕೆ ಪ್ರತಿಮಾ ಸಂಬಂಧ ಅಂತ ಕರೀತೀವಿ. ಪ್ರತಿಮೆ, ಚಿತ್ರ,
ಆ ಚಿತ್ರ ಹೇಗುಂಟಾಗತ್ತೆ? ಕಲ್ಪನೆ ಮಾಡ್ಕೊಳ್ಳೋದ್ರಿಂದ, ಒಬ್ಬರು ಮತ್ತೊಬ್ಬರ ಬಗ್ಗೆ ಕಲ್ಪನೆ ಅಥವಾ ಊಹೆ ಮಾಡ್ಕೊಳ್ಳೋದ್ರಿಂದ ಈ ಮನಸ್ಸಿನಲ್ಲಿ ಚಿತ್ರ ಉಂಟಾಗುತ್ತೆ. ಆ ಚಿತ್ರನೇ ಒಂದು ಅಡ್ಡಗೋಡೆಯಾಗಿ ವರ್ತಿಸುತ್ತೆ, ಸರಿಯಾಗಿ ಕೆಲಸ ಮಾಡಲ್ಲ. ಅವರಿಬ್ಬರ ನಡುವಿನ ಸಂಬಂಧವನ್ನು ಪ್ರತ್ಯೇಕಗೊಳಿಸ್ಬಿಡುತ್ತೆ, ಅಡ್ಡಗೋಡೆಯಾಗಿ ಪ್ರತ್ಯೇಕಗೊಳಿಸುತ್ತೆ. ಇದೇ ಇಬ್ಬರ ನಡುವೆ ಇರ್ತಕ್ಕಂಥ ಸಂಬಂಧ ಯಾಕೆ ಕೆಟ್ಟೋಗಿರುತ್ತೆ 100ಕ್ಕೆ 90 ಭಾಗ ಅಂತ ಹೇಳಿದರೆ, ಗಂಡ ಹೆಂಡತಿಯ ಬಗ್ಗೆ ಊಹೆ ಅಥವಾ ಕಲ್ಪನೆಯನ್ನ ಮಾಡಿಕೊಂಡು ಅವನು ಸಂಬಂಧವನ್ನು ಕೆಡಿಸ್ಕೊಳ್ತಾನೆ. ಹೆಂಡತಿ ಗಂಡನ ಬಗ್ಗೆ ಒಂದು ಕಲ್ಪನೆಯನ್ನ ಮಾಡಿಕೊಂಡು ಆ ಚಿತ್ರವನ್ನು ಅಡ್ಗೋಡೆಯಾಗಿ ಇಟ್ಕೊಂಡು ಆಕೆ ಕೆಡಿಸ್ಕೊಳ್ತಾಳೆ. ಅದು ಇಬ್ಬರ ನಡುವಿನ ಅನ್ಯೋನ್ಯ ಸಂಬಂಧಕ್ಕೆ ಅಡ್ಡಿ ಈ ಪ್ರತಿಮೆ ಅಥವಾ ಚಿತ್ರ ಅಂತಕ್ಕಂಥದ್ದು. ಈ ಚಿತ್ರ ಏನು? ಕಲ್ಪನೆ, ಊಹೆ, ಅದು ವಾಸ್ತವವಲ್ಲ, ಅಸತ್ಯ, ಕ್ಷಣ ಕ್ಷಣಕ್ಕೂ ಬದಲಾಗ್ತಕ್ಕಂಥದ್ದು. ಅದರಿಂದ ಇಬ್ಬರ ನಡುವಿನ ಸಂಬಂಧ ಸರಿಯಾಗಿರೋದಿಲ್ಲ. ಇದೇ ಹೆಚ್ಚು, ಇಂತಹ ಸಂಬಂಧವೇ ಹೆಚ್ಚು ಇರೋದು. ಇಲ್ಲಿ ನೋಡಿ, ಈಗ ಅದು ಪ್ರತಿಮಾ ಸಂಬಂಧ, ಇಮೇಜರಿ ರಿಲೇಶನ್ಶಿಪ್, an image that separates the two persons from true relationship. ನೋಡಿ, ಇಲ್ಲಿ ಗಂಡ ಹೆಂಡತಿ ಬಹಳ ಮುಖ್ಯವಾದ ತಾನೇ ಇದು. ಇಲ್ಲಿ ಗಂಡ ಇದ್ದಾನೆ ಅಂತ ಇಟ್ಕೊಂಡ, ಅಲ್ಲಿ ಹೆಂಡತಿ, ವೈಫ್, ಹಸ್ಬೆಂಡ್ ಆ್ಯಂಡ್ ವೈಫ್, ಇವರು ನಿಜವಾದ ವ್ಯಕ್ತಿಗಳು. ಗಂಡ ಏನು ಮಾಡ್ತಾನೆ, ಹೆಂಡತಿ ಬಗ್ಗೆ ಒಂದು ಸುಂದರ ಕಲ್ಪನೆಯನ್ನು ಕಟ್ಕೊಂಡಿರ್ತಾನೆ. ಅದು ಪ್ರಾರಂಭದಲ್ಲಿ ಸುಂದರ ಕಲ್ಪನೆಗಳು ಅಂತ ಹೇಳ್ಬೋದು, ಮದುವೆ ಆದ ಹೊಸಬಿಲೆ. ಆಮೇಲೆ ಸುಂದರ ಕಲ್ಪನೆಗಳೇನವು ಭಯಂಕರ ಕಲ್ಪನೆಗಳು. ಆದರೂ ಕಲ್ಪನೆಗಳೇ ಅವು ಕೂಡ. ಮೊದಲು ಸುಂದರ ಕಲ್ಪನೆಗಳೇ ಒಂದು ರೀತಿಯಲ್ಲಿ ಸವಿಯಾಗಿದ್ವು, ಚೆನ್ನಾಗಿದ್ವು. ಆದರೆ ವಯಸ್ಸಾದಂಗೆ ಅವರಿಬ್ಬರ ನಡುವೆ ಇರ್ತಕ್ಕಂಥದ್ದು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅನ್ನೋದು ಸುಳ್ಳು ಈಗಿನ ಕಾಲದಲ್ಲಿ. ಸೋ ಮೆನಿ ಫ್ಯಾಕ್ಟರ್ಸ್ ರೂಲ್ so that to rule out the true relationship. ಅದರಲ್ಲಿ ಈಗ ಉದಾಹರಣೆಗೆ ಗಂಡ ಇರ್ತಾನೆ, ಹೆಂಡತಿ ಬಗ್ಗೆ ಒಂದು ಕಲ್ಪನೆ ಮಾಡಿಕೊಳ್ತಾನೆ. ಏನು ಅಂತ ಹೇಳಿದರೆ, ಹೆಂಡತಿ ನನಗೆ ಬೇಕಾಗಿರ್ತಕ್ಕಂಥ ಆಹಾರ, ರುಚಿಯಾದ ಆಹಾರವನ್ನು ಮಾಡಿ ಹಾಕೋಳು ಮತ್ತು ಸುಖವನ್ನು ಕೊಡ್ತಕ್ಕಂಥವಳು, ಸಂತಾನವನ್ನು ನೀಡ್ತಕ್ಕಂಥವಳು, ಬಹಳ ವಾಚಾಳೆ ಅಥವಾ ಮೊಂಕೆ ಇತ್ಯಾದಿ ಈ ಕಲ್ಪನೆಯನ್ನು ಅವನು ಅನುಭವದಲ್ಲಿ, ಜೀವನದ ಅನುಭವದಲ್ಲಿ ಹೆಂಡತಿ ಬಗ್ಗೆ ಒಂದು ಕಲ್ಪನೆಯನ್ನು ಕಟ್ಕೊಂಡಿರ್ತಾರೆ. ಆ ಹೆಂಡತಿಯನ್ನು ನೋಡಬೇಕಾದ್ರೆ ಆ ಕಲ್ಪನೆಯನ್ನೇ ನೋಡ್ತಾನೆ ವಿನಃ ಹೆಂಡತಿಯ ಬಗ್ಗೆ ಕಲ್ಪಿಸ್ಕೊಂಡಿರ್ತಕ್ಕಂಥ, ಊಹೆ ಮಾಡ್ಕೊಂಡಿರ್ತಕ್ಕಂಥದ್ದನ್ನೇ ನೋಡ್ತಾನೆ ವಿನಃ ಇವನು ನಿಜವಾದ ಹೆಂಡತಿಯನ್ನು ನೋಡೋದಿಲ್ಲ. ಅವನು ನಿಜವಾದ ಹೆಂಡತಿ ಯಾರಿಗೆ ಗೊತ್ತು, ಆಮೇಲೆ ನೋಡೋಣ. ಇವನು ಗಂಡ ಆ ಏನು ಒಂದು ಕಲ್ಪನೆಯನ್ನು ಹೆಂಡತಿ ಬಗ್ಗೆ ರೂಪಿಸ್ಕೊಂಡಿರ್ತಾನೆ, ನನಗೆ ಒಳ್ಳೆ ರುಚಿಯಾದ ಆಹಾರ, ಸುಖ ಕೊಡ್ತಕ್ಕಂಥವಳು, ಸಂತಾನ ನೀಡ್ತಕ್ಕಂಥವಳು ಅಂತ ಏನು ಊಹೆ ಮಾಡ್ಕೊಂಡಿರ್ತಾನೆ, ಒಂದು ಇಮೇಜ್ ಏನಿರುತ್ತೆ, ಪ್ರತಿಮೆ ಏನಿರುತ್ತೆ, ಆ ಪ್ರತಿಮೆಯನ್ನು ನೋಡ್ತಾನೆ ವಿನಃ ನಿಜವಾದ ಹೆಂಡತಿಯನ್ನು ನೋಡೋದಿಲ್ಲ ಅವನು. ಅದೇ ರೀತಿಯಲ್ಲಿ ಹೆಂಡತಿ ಏನು ಮಾಡ್ತಾಳೆ, ಹೆಂಡತಿ ಏನು ಕಮ್ಮಿ ಅಲ್ವಲ್ಲ, ಆಕೆ ಏನು ಮಾಡ್ತಾಳೆ, ಈ ಗಂಡನ ಬಗ್ಗೆ ಒಂದು ಕಲ್ಪನೆಯನ್ನು ಮಾಡ್ಕೊಂಡಿರ್ತಾಳೆ. ಗಂಡ ಏನು, ಅವನು ನನಗೆ ರಕ್ಷಣೆ ಮಾಡ್ತಾನೆ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಬಹಳ ಬೇಕು. ನನಗೆ ರಕ್ಷಣೆ ಮಾಡ್ತಾನೆ ಮತ್ತು ನನ್ನ ಮಕ್ಕಳಿಗೆ ನನಗೂ ಏನು ಸಾಕ್ತಾನೆ ಮತ್ತು ಬಹಳ ಅವನು ಶೀಘ್ರಕೋಪಿ ಅಥವಾ ಬಹಳ ಸಮಾಧಾನ ಇರ್ತಕ್ಕಂಥವನು ಇತ್ಯಾದಿ ಇತ್ಯಾದಿ. ಆ ಎಲ್ಲ
ಕಲ್ಪನೆ ಮಾಡ್ಕೊಳ್ತಾಳೆ ಹೆಂಡತಿ. ಆ ಹೆಂಡತಿ ಗಂಡಂದ ಏನು ಕಲ್ಪನೆ ಮಾಡ್ಕೊಂಡಿದ್ಲು ಆ ಕಲ್ಪನಾ ಚಿತ್ರವನ್ನು ನೋಡ್ತಾಳೆ ವಿನಃ ನಿಜವಾದ ಗಂಡನ ನೋಡೋದಿಲ್ಲ. ಇದು ನಿಜವಾಗಲೂ ಆಗ್ತಕ್ಕಂಥದ್ದು. ನಾವೇನಾದರೂ ನಿಜವಾಗಲೂ ನಮಗೆ ನಾವು ಸತ್ಯವಂತರಾದರೆ ಖಂಡಿತವಾಗ್ಲೂ ಒಪ್ಕೊಳ್ತೀವಿ. ನಾವು ಇಲ್ಲ ಅಂದರೆ ಒಪ್ಕೊಳ್ಳಲ್ಲ ಅಲ್ವೇ? ಆದ್ರಿಂದ ಗಂಡ ಕಲ್ಪನಾ ಹೆಂಡತಿಯ ಚಿತ್ರವನ್ನು ನೋಡ್ತಾನೆ. ಹೆಂಡತಿ ಅಲ್ಲಿ ಜೀವಂತವಾಗಿದ್ದಾಳೆ, ಅವಳ ದೇಹ ಇದೆ, ಎಲ್ಲ ಇದೆ. ನೋಡಿದ ತಕ್ಷಣ ಅವನಿಗೆ ಆ ರೀತಿ. ಆಮೇಲೆ ಒಡವೆ ವಸ್ತು ಜಾಸ್ತಿ ಬೇಕು ಆಕೆಗೆ, ನಾನೆಲ್ಲ ಆಕೆಗೆ ಆ ಒಡವೆ ವಸ್ತು ಕೊಡಿಸ್ಬೇಕು, ಅದು ಸೇರ್ಕೊಂಡಿರುತ್ತೆ ಅದರಲ್ಲೆಲ್ಲ. ಅದನ್ನು ಕಲ್ಪನಾ ಚಿತ್ರವನ್ನು ನೋಡ್ತಾನೆ, ಹೆಂಡತಿಯ ಕಲ್ಪನಾ ಚಿತ್ರವನ್ನು ನೋಡ್ತಾನೆ. ಆ ಹೆಂಡತಿಯ ದೇಹವನ್ನು ನೋಡೋದಿಲ್ಲ, ನಿಜವಾಗಿ ಆ ಕಲ್ಪನಾ ಚಿತ್ರವನ್ನು ನೋಡ್ತಾನೆ. ಅದೇ ರೀತಿ ಹೆಂಡತಿ ಗಂಡಂದ ಸರಿಯಾಗಿ ನೋಡೋದಿಲ್ಲ, ಅವನ ಕಲ್ಪನಾ ಚಿತ್ರವನ್ನು ನೋಡ್ತಾಳೆ. ಆದ್ರಿಂದ ಏನಾಯ್ತು ಇಲ್ಲಿ, ಸಂಬಂಧಗಳು ಅಥವಾ ಸಂಬಂಧ ಅಂತಕ್ಕಂಥದ್ದು ಇಬ್ಬರು ನಿಜವಾದ ಗಂಡ ಹೆಂಡತಿಯರ ನಡುವೆ ಇದೆಯೇ ಅಥವಾ ಎರಡು ಕಲ್ಪನಾ ಚಿತ್ರಗಳು ಪ್ರತಿಮೆಗಳ ನಡುವೆ ಅವರ ಸಂಬಂಧ ಇದೆಯೇ? ಹೇಳಿ ನೋಡೋಣ. ಪ್ರತಿಮೆಗಳ ನಡುವೆ ಸಂಬಂಧ ಇದೆ ವಿನಃ ನಿಜವಾದ ಅವರಿಬ್ಬರ ನಡುವೆ ಸಂಬಂಧವೇ ಇಲ್ಲ. 100ಕ್ಕೆ 90 ಭಾಗ, ಒಂದೊಂದು 5 ಭಾಗ ಜಾಸ್ತಿ ಸೇರಿಸ್ಬೋದು. ಪ್ರತಿಮೆಗಳ ನಡುವೆ ಸಂಬಂಧ ಇದೆ. ಸೊ ದೇರ್ ಇಸ್ ನೋ ಟ್ರೂ ರಿಲೇಶನ್ಶಿಪ್ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್. ದೇರ್ ಇಸ್ ಓನ್ಲಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಟೂ ಇಮೇಜಸ್ ಆಫ್ ಹಸ್ಬೆಂಡ್ ಅಂಡ್ wife. Relationship exists only in between the images, not with the true or real persons. ಇದು ಸಂಬಂಧ ಅಂದರೆ. ಈ ರೀತಿಯ ಕಲ್ಪನಾ ಚಿತ್ರಗಳ ನಡುವೆ, ಊಹಾ ಚಿತ್ರಗಳ ನಡುವೆ, ಪ್ರತಿಮೆಗಳ ನಡುವೆ ಸಂಬಂಧ ಇದ್ರೆ ಅದು ಸಂಬಂಧ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಅದು ದುಃಖಕ್ಕೆ ಈಡು ಮಾಡುತ್ತೆ, ಘರ್ಷಣೆಗೆ ಈಡು ಮಾಡುತ್ತೆ, ಅಶಾಂತಿಗೆ ಈಡು ಮಾಡುತ್ತೆ. ಈಗ ಮಾಡ್ತಲೇ ಇದೆ ಅಲ್ಲೂರೇ, ಮಾಡ್ತಲೇ ಇದೆ ಅದು. ಆವಾಗ ಏನಾಗತ್ತೆ, ಎರಡು ಚಿತ್ರಗಳ ನಡುವೆ ಅಥವಾ ಪ್ರತಿಮೆಗಳ ನಡುವೆ ಸಂಬಂಧ ಇದ್ದಾಗ ಏನು ಪರಿಣಾಮ ಆಗುತ್ತೆ ಅಂತಕ್ಕಂಥದ್ದು ನೋಡೋಣ. ನಾನು ಅಂತಕ್ಕಂಥ ಅಹಂಭಾವ ಇರುತ್ತೆ. ನಾನು ಇದ್ರೆ ಮಾತ್ರ ಚಿತ್ರ ಮೂಡೋದು. ನಾನು ಅಂತಕ್ಕಂಥ ಅಹಂಭಾವ ಇದ್ರೆ ಮಾತ್ರ ಚಿತ್ರ ಮೂಡೋದು. ನಾನು ಹೋದರೆ ಅಲ್ಲಿ ಚಿತ್ರವೇ ಇರೋಲ್ಲ. ನಾನು ಅಂತಕ್ಕಂಥ ಅಹಂಕಾರ ಇಲ್ಲದೆ ಹೋದ್ರೆ ಚಿತ್ರನೇ ಇರೋಲ್ಲ. ಇಲ್ಲಿ ನಾನು ಅಂತಕ್ಕಂಥದ್ದು, ನಾನು ಗಂಡ, ನಾನು ಹೇಳಿದ್ದನ್ನ ಹೆಂಡತಿ ಮಾಡಬೇಕು. ಏನನ್ನ ಸ್ವಲ್ಪ ಮಾಡಲಿಲ್ಲ ಅಂದ್ರೆ ಗುರು ಅಂದು ಬಿಡ್ತಾನೆ, ಬೈದು ಬಿಡ್ತಾನೆ, ಒದ್ದು ಬಿಡ್ತಾನೆ. ಸಾಮಾನ್ಯ ಮನುಷ್ಯನಾದ್ರೆ ಕೂಲಿಗಾರರಲ್ಲಿ ಇರ್ತಾರಲ್ಲ, ಒದ್ದು ಬಿಡ್ತಾರೆ. ಯಾಕೆ? ನಾನು ಅಂತಕ್ಕಂಥ ಅಡ್ಡುಗೋಡೆ ಇಬ್ಬರ ನಡುವೆ ಇದೆ. ಅದು ಒಂದು ಪ್ರತಿಮೆ ಅಥವಾ ಚಿತ್ರವನ್ನ ರೂಪಿಸಿದೆ. ಸೊ ಇಮೇಜ್ ಫಾರ್ಮಿಂಗ್ is the root cause for the downfall or for the collapse of the true relationship. ನಾನು ಅಂತಕ್ಕಂಥ ಅಹಂಭಾವ ಇರುತ್ತೆ. ಯಾವಾಗ ನಿಜವಾದ ಸಂಬಂಧ ಇಲ್ಲದೆ ಇದ್ದಾಗ, ಇಬ್ಬರ ನಡುವೆ ಕೇವಲ ಅವರ ಪ್ರತಿಮೆಗಳ ನಡುವೆ ಸಂಬಂಧ ಇದ್ದಾಗ, ಅದು ನಿಜವಾದ ಸಂಬಂಧ ಇಲ್ಲದೆ ಇದ್ದಾಗ ಏನು ಪರಿಣಾಮಗಳಾಗ್ತವೆ? ನಾನು ಅಂತಕ್ಕಂಥದ್ದು ಆ ಒಂದು ಇದಕ್ಕೆ ಘಟನೆಗೆ ಕಾರಣವಾಗಿರ್ತಕ್ಕಂಥದ್ದು, ಆ ಚಿತ್ರಕ್ಕೆ ಕಾರಣವಾಗಿರೋದು. ಆಮೇಲೆ ಇಬ್ಬರ ನಡುವೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದರೆ, ಈಗ ಒಡೆಯೋದಾಗ್ಲಿ ಅಥವಾ ಬೈಯೋದಾಗ್ಲಿ ಇದಾದಾಗ ಏನಾಗುತ್ತೆ, ಹೆಂಡತಿ ಸಾಮಾನ್ಯವಾಗಿ ಹೆದರ್ಕೊಂಡ್ಬಿಡ್ತಾಳೆ, ಭಯ ಪಡ್ತಾಳೆ. ಅಥವಾ ಗಂಡ ಬರಲಿಲ್ಲಲ್ಲಪ್ಪ, ಮಕ್ಕಳು ಬರಲಿಲ್ಲಲ್ಲಪ್ಪ ಅಂತ ಹೇಳಿ ಹೆದರ್ಕೊಳ್ತಾಳೆ.
ಆ ಕಳವಳ ಇರುತ್ತೆ, ಆಂಗ್ಸೈಟಿ ಅಂತ ಹೇಳ್ತೀವಲ್ಲ, ಫಿಯರ್ ಆ್ಯಂಡ್ ಆಂಗ್ಸೈಟಿ, ಅದು ಉಂಟಾಗುತ್ತೆ. ಆಮೇಲೆ ಇನ್ನೇನಿರುತ್ತೆ, ಎಲ್ಲ ಮಿಕ್ಸೆಡ್ಡು. ಸ್ವಾರ್ಥ, ಇಬ್ಬರ ನಡುವೆ ಒಂದು ಇಮೇಜಸ್ ಏನಿದೆ, ಆ ಪ್ರತಿಮೆಗಳ ನಡುವೆ ಸಂಬಂಧ ಇದ್ದಾಗ ಏನಾಗುತ್ತೆ, ತನ್ನ ಮೂಗಿನ ನೇರಕ್ಕೆ ತಾನು ನೋಡ್ತಾರೆ, ಹೆಂಡತಿ ಆಗಲಿ ಗಂಡ ಆಗಲಿ. ಆವಾಗ ಏನಿರುತ್ತೆ, ತನ್ನ ಮೂಗಿನ ನೇರಕ್ಕೆ ನೋಡ್ತಾರೆ ಅಂದರೆ ಅದು ಸ್ವಾರ್ಥಯುಕ್ತವಾಗಿರುತ್ತೆ. ಸ್ವಾರ್ಥ ಇತ್ತು ಅಂತ ಹೇಳಿದರೆ ಏನು, ಪ್ರತಿಫಲಾಪೇಕ್ಷೆ. ಪ್ರತಿಯೊಂದು ವಿಚಾರಕ್ಕೂ ಕೊಟ್ಟು ತಗೊಳ್ಳೋದ್ರಲ್ಲಿ ಪ್ರತಿಫಲಾಪೇಕ್ಷೆ ಇತ್ತು ಅಂತಂದ್ರೆ ಅದಕ್ಕೆ ಸ್ವಾರ್ಥ ಅಂತ ಹೇಳ್ತೀವಿ. ಸ್ವಾರ್ಥ ಅಂತ ಹೇಳಿದ್ರೆ ಪ್ರತಿಫಲಾಪೇಕ್ಷೆಯನ್ನು ಹೊಂದಿರತಕ್ಕಂಥದ್ದು ಅನ್ನೋದು ಜ್ಞಾಪಕ ಇಟ್ಕೋಬೇಕು. ಆಮೇಲೆ ಇಬ್ಬರ ನಡುವೆ ಏನಿರುತ್ತೆ, ರಾಗ ಇರುತ್ತೆ ಅಥವಾ ದ್ವೇಷ ಇರುತ್ತೆ. ಪ್ರೀತಿ ಅನ್ನೋದು ಬೇರೆ, ರಾಗ ದ್ವೇಷಗಳಿರ್ತವೆ. ರಾಗ ಇತ್ತು ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ರೆ ದ್ವೇಷ ಬರುತ್ತೆ. ಆ ರಾಗ ಇದ್ದ ಕಡೆ ದ್ವೇಷ ಜೊತೆಗಿದ್ದೇ ಇರುತ್ತೆ, ಅದು ನೆರಳಾಗಿರುತ್ತೆ. ಅದು ದಟ್ ಕೆನಾಟ್ ಬಿ ಸಪರೇಟೆಡ್. ಸಪರೇಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ರಾಗದಿಂದ ದ್ವೇಷವನ್ನ ಕ್ಷಣದಲ್ಲೇ ರಾಗ ಅನ್ನೋದು ಏನಾಗುತ್ತೆ, ದ್ವೇಷವಾಗುತ್ತೆ, ತನಗೆ ತೃಪ್ತಿ ಆಗದೇ ಇದ್ದಾಗ. ಆದ್ರಿಂದ ಅವೆರಡು ಜತೆಗಾರರು, ಬರೀ ರಾಗ ಒಂದೇ ನಾನು ಪ್ರೀತಿಸ್ತೀನಿ, ನಾಥಿಂಗ್ ಡೂಯಿಂಗ್ ಇಲ್ಲಿ, ಅಶಾಶ್ವತವಾದದ್ದು. ಆಮೇಲೆ ಘರ್ಷಣೆ ಇರುತ್ತೆ, ಇಬ್ಬರ ನಡುವೆ ತಿಕ್ಕಾಟ, ಗಂಡ ಹೆಂಡತಿರ ನಡುವೆ ಯಾರಿಗೆ ಎಲ್ಲಿ ಮಾತಿಗೆ ಬರೋದಿಲ್ಲ. ಕೈ ಎತ್ತಕ್ಕಾಗುತ್ತೇನು, ಸಾಧ್ಯವೇ ಇಲ್ಲ. ಯಾವಾಗಲೂ ಒಂದ್ಸತಿ ಆ ಘರ್ಷಣೆ ಆಗ್ತಲೇ ಇರುತ್ತೆ. ಅದು ಆಗ್ಲಿ, ಅದೆಲ್ಲ ಅನುಭವ. ಇದು ಸಂಬಂಧದಲ್ಲಿ ಆಗ್ತಕ್ಕಂಥ ಅನುಭವ. ಈ ಅನುಭವ ಇಲ್ಲದೆ ಇದ್ರೆ ನಾವು ಪರಿಪೂರ್ಣತೆಗೆ ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ದಟ್ ಈಸ್ ಅನದರ್ ಪಾಯಿಂಟ್ ಟು ಬಿ ಕನ್ಸಿಡರ್ಡ್ ಹಿಯರ್. ಆ ಘರ್ಷಣೆ, ಅದರಿಂದ ಅಶಾಂತಿ ಆಗ್ತದೆ. ಆಮೇಲೆ ಅಸ್ಥಿರವಾದದ್ದು, ಕ್ಷಣಕ್ಕೂ ಬದಲಾಗ್ತಕ್ಕಂಥದ್ದು ಆ ಪ್ರೀತಿ ಅಥವಾ ರಾಗ ಅಂತಕ್ಕಂಥದ್ದು. ಅಪ್ಪ ದುಡ್ಡು ಕೊಟ್ರೆ ಮಗ ಪ್ರೀತಿಸ್ತಾನೆ, ದುಡ್ಡು ಕೊಡದೇ ಇದ್ರೆ ಏನಾದ್ರು ಗಲಾಟೆ ಮಾಡಿದ್ರೆ ಪ್ರೀತಿಸೋದಿಲ್ಲ ಅವನು. ಆದ್ರಿಂದ ಆ ಪ್ರೀತಿಸೋದು, ಪ್ರೀತಿಸದೇ ಇರೋದು, ದ್ವೇಷ ಮಾಡೋದು ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಆಮೇಲೆ ಅವಲಂಬನೆ, ಸದಾ ಗಂಡನ ಮೇಲೆ ಹೆಂಡತಿ ಅವಲಂಬಿಸ್ತಾಳೆ, ಹೆಂಡತಿ ಮೇಲೆ ಗಂಡ ಅವಲಂಬಿಸ್ತಾನೆ, ಮತ್ತು ಮಕ್ಕಳು ಪರಸ್ಪರ ಅವಲಂಬಿಸ್ತಾರೆ. ಅವಲಂಬನೆ ಇಲ್ಲದಿದ್ರೆ ಜೀವನವೇ ನಡೆಯೋದಿಲ್ಲ. ಆಮೇಲೆ ಭೇದ ಭಾವ, ಒಬ್ಬನ ಕಂಡ್ರೆ ಇನ್ನೊಬ್ಬರಿಗೆ ಆಗೋದಿಲ್ಲ. ಹೆಂಡತಿ ಗಂಡನೇ ಅಂತ ಅಲ್ಲ, ಬೇರೆಯವರು ಈಗ ವ್ಯವಹಾರದಲ್ಲಿ ಅಥವಾ ರಾಜಕೀಯದಲ್ಲಿ ಇವೆಲ್ಲ ಇದ್ದೇ ಇರ್ತವಲ್ಲ ಭೇದ ಭಾವ. ಆಮೇಲೆ ದೇಶ ಕಾಲಕ್ಕೆ ಅಧೀನವಾಗಿರ್ತಕ್ಕಂಥದ್ದು. ದೇಶ ಕಾಲಕ್ಕೆ ಅಧೀನವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಕಾಲಾತೀತವಾದ ಆನಂದವನ್ನು ಕೊಡ್ತಕ್ಕಂಥದ್ದಲ್ಲ. ದೇಶ ಕಾಲಕ್ಕೆ ಅಧೀನವಾಗಿರ್ತಕ್ಕಂಥ ಅಂದ್ರೆ ಇಟ್ ಈಸ್ ಕಂಡೀಷನ್ಡ್. ಕಂಡೀಷನ್ಡ್ ಅಂದ್ರೆ ನಿರ್ಬಂಧನೆಗೆ ಒಳಗಾಗಿರ್ತಕ್ಕಂಥದ್ದು. ಒಂದು ಬಿಗಿ ಇರುತ್ತೆ, ಆ ಬಿಗಿ ತಪ್ಪಿತು ಅಂತಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಅಂಥ ಸಂಬಂಧ ಇದು. ಆಮೇಲೆ ರಕ್ಷಣಾತ್ಮಕ ತಂತ್ರ ಹೊಂದಿರುತ್ತೆ. ಗಂಡನ್ನ ಹೆಂಡತಿ ಪ್ರೀತಿ ಮಾಡಬೇಕಾದ್ರೆ ಯಾತಕ್ಕೋಸ್ಕರವಾಗಿ ರಕ್ಷಣೆ ಮಾಡ್ತಾನೆ ಅನ್ನೋ ಒಂದು ಉದ್ದೇಶಕ್ಕೆ. ಹೆಂಡತಿನ ಗಂಡ ಪ್ರೀತಿ ಮಾಡಬೇಕಾದ್ರೆ ಯಾವ ಉದ್ದೇಶಕ್ಕಾಗಿ ರಕ್ಷಣೆ ಮಾಡ್ತಾಳೆ, ಅಥವಾ ನನಗೆ ಸೌಲಭ್ಯವನ್ನು ಒದಗಿಸ್ತಾಳೆ, ಸುಖ ಕೊಡ್ತಾಳೆ ಅಂತಕ್ಕಂಥದ್ದಕ್ಕೋಸ್ಕರ. ಇಲ್ಲ ಅಂದರೆ ಇವ್ರು ನಿಜವಾಗಿ ಅವ್ರು ಭಾಳ ಮಾಡ್ತಾರೆ ಜೊತೆಗೆ. ಆ ಒಂದು ಸ್ವಾರ್ಥ ಯಾವಾಗಲೂ ಇರುತ್ತೆ. ಅದು ಯಾವಾಗಲೂ ಇಬ್ಬರ ನಡುವೆ ಇರ್ತಕ್ಕಂಥದ್ದು. ಆದ್ರಿಂದ ಅದು ಅಸ್ಥಿರವಾಗಿರ್ತಕ್ಕಂಥದ್ದು. ಆಮೇಲೆ ನಿಜವಾದ ಸಂಬಂಧ ಹೇಗಿರುತ್ತೆ, ಅದು ಪ್ರತಿಮೆಗಳ ನಡುವೆ ಸಂಬಂಧ ಇದ್ದಾಗ ಏನು ಪರಿಣಾಮ ಉಂಟಾಗುತ್ತೆ, ಮತ್ತು ಪ್ರತಿಮೆಗಳು ಇಲ್ಲದೆ ಇದ್ದಾಗ ಹೆಂಡತಿ ನೋಡಿದ ತಕ್ಷಣವೇ ಗಂಡ ನೇರವಾಗಿ ಹೆಂಡತಿಯನ್ನ ನೋಡುವುದಾದರೆ, ಅಥವಾ ಹೆಂಡತಿ ಗಂಡನ್ನ ನೇರವಾಗಿ ನೋಡುವುದಾದರೆ, ಅಂದ್ರೆ ಯಾವುದೇ ಕಲ್ಪನಾ ಚಿತ್ರ ಇಲ್ಲದೆ, ಯಾವುದೇ ಸ್ವಾರ್ಥ ಇಲ್ಲದೆ ಹೆಂಡತಿಯನ್ನ ನೋಡಿದರೆ ಗಂಡ,
ಅದೇ ರೀತಿಯಲ್ಲಿ ಹೆಂಡತಿ ಗಂಡನನ್ನ ಯಾವುದೇ ಕಲ್ಪನಾ ಚಿತ್ರ ಇಲ್ದಂಗೆ ನೋಡಿದ್ರೆ ಆವಾಗ ಏನಾಗುತ್ತೆ ಅಂದ್ರೆ ಒಬ್ಬರನ್ನ ಒಬ್ಬರು ಆ ಕಲ್ಪನಾ ಚಿತ್ರಗಳು ಇಲ್ದಂಗೆ ಅಂತ ಹೇಳಿದ್ರೆ ಒಬ್ಬರ ಬಗ್ಗೆ ಇನ್ನೊಬ್ಬರು ಏನು ಕಲ್ಪನೆ ಮಾಡಿಕೊಂಡು ಆ ನೆನಪಿಸ್ಕೊಂಡು ಆ ನೆನಪಿನ ಮೂಲಕ ಒಬ್ಬರನ್ನ ನೋಡ್ತಾರೋ ಆ ನೆನಪೇ ಇಲ್ಲದೆ ಹೋದ್ರೆ ಅದು ನಮಗೆ ಜೀವನದಲ್ಲಿ ಗೊತ್ತೇ ಇಲ್ವಲ್ಲ. ನಾನು ಅನೇಕ ಸತಿ ಕೆಲವು ಚಿತ್ರಗಳು ಹಾಕಿ ಹಿಂದೆ ಸ್ವಲ್ಪ ಲಾಸ್ಟ್ ಇಯರ್ ಹೇಳಿದ್ದೆ, ಕಲ್ಪನಾ ಚಿತ್ರ ಇಲ್ಲದೆ ಹೋದ್ರೆ ಅಲ್ಲಿ ಮಲ್ಲೇಶ್ವರಂದಲ್ಲಿ ಕೂಡ ಚಿತ್ರ ಹಾಕಿ ಹೇಳಿದ್ದೆ ನಾನು. ಕೆಲವರು ಬಂದವ್ರಿಗೆ ಬಂದಿಲ್ಲದ್ರೆ ಪರವಾಗಿಲ್ಲ. ಕಲ್ಪನಾ ಚಿತ್ರ ಇಲ್ಲದೆ ಇದ್ರೆ ಅಂದ್ರೆ ಕಲ್ಪನಾ ಚಿತ್ರ ಅಂತ ಅಂದ್ರೆ ಯಾವುದಿದ್ದು ಈ ಮಧ್ಯೆ ಇದಾವಲ್ಲ ಇವು ಆ ಕಲ್ಪನೆಗಳು ಅಥವಾ ಪ್ರತಿಮೆಗಳು, ಆ ಕಲ್ಪನಾ ಚಿತ್ರಗಳು ಇಲ್ಲದೆ ಹೋದಾಗ, ಆ ಕಲ್ಪನಾ ಚಿತ್ರಗಳು ಇವೆರಡು ಇಲ್ಲದೆ ಹೋದಾಗ ಗಂಡ ಹೆಂಡತಿನ ನೇರವಾಗಿ ನೋಡ್ತಾನೆ, ಹೆಂಡತಿ ಗಂಡನನ್ನ ನೇರವಾಗಿ ನೋಡ್ತಾನೆ. ಇದು ಉಂಟಾಗಬೇಕಾದ್ರೆ ಇಲ್ಲಿ ಆಧ್ಯಾತ್ಮ ಜೀವನ ಬರುತ್ತೆ. ಆಧ್ಯಾತ್ಮ ಜೀವನ ನಿಜವಾದ ಬೆಳೆದಂತಹ ವ್ಯಕ್ತಿ ಆದರೆ ಯಾವುದೇ ಕಲ್ಪನೆ ಇಲ್ಲದೆ ಹೆಂಡತಿ ನೋಡ್ತಾನೆ, ಹೆಂಡತಿ ಗಂಡನ್ ನೋಡ್ತಾಳೆ. ಕಲ್ಪನೆಗಳಿತ್ತು ಅಂತ ಅಂದ್ರೆ ಮಧ್ಯೆ ಅಲ್ಲಿ ಅಡ್ಗೋಡ ಆಗತ್ತೆ. ಕಲ್ಪನೆಗಳು ಇಲ್ಲದ ಹಾಗೆ ನೇರವಾಗಿ ನೋಡುವ ಒಂದು ಶಕ್ತಿ ಬಂತು ಅಂತ ಹೇಳಿದ್ರೆ ಆಗ ಏನಾಗತ್ತೆ ಇಬ್ಬರ ನಡುವೆ. ಈಗ ಶಿವ ಮತ್ತು ಪಾರ್ವತಿಯ ಚಿತ್ರ ನೋಡಿದ್ದೀರಾ? ಆ ಶಿವ ಮತ್ತು ಪಾರ್ವತಿ ಇಬ್ರು ಏನು ಒಬ್ರು ಮುಖ ಒಬ್ರು ನೋಡ್ತಾ ಇದ್ದಾರೆ. ಆದ್ರೆ ನಿಜವಾಗ್ಲೂ ಹಿಂಗೆ ದೃಷ್ಟಿಸಿ ನೋಡ್ತಾ ಇದ್ದಾರೋ ಅಥವಾ ಹಾಗೆ ಸುಮ್ಮನೆ ನೋಡ್ತಾ ಇದ್ದಾರೋ? ಚಿತ್ರಗಳು ಕೆಲವನ್ನ ನೋಡಿದೀವಲ್ಲ, ನಾವೆಲ್ಲ ಸಾಮಾನ್ಯವಾಗಿ ಹಿಂದೂಸ್ ನೋಡೇ ಇರ್ತೀವಿ ನಾವಲ್ವೇ. ಶಿವ ಪಾರ್ವತಿಯನ್ನ ನೋಡುವಾಗ, ಪಾರ್ವತಿ ಶಿವನನ್ನ ನೋಡುವಾಗ ಅಟ್ ಸಮ್ ಡಿಸ್ಟೆನ್ಸ್ ಏನಾಗತ್ತೆ ನೋಡ್ಬೇಕಾದ್ರೆ ಇಬ್ರು ಒಬ್ಬರಲ್ಲಿ ಮತ್ತೊಬ್ರು ಐಕ್ಯವಾಗಿರ್ತಾರೆ. ಅಲ್ಲಿ ಮನಸ್ಸು ಕೆಲಸ ಮಾಡೋದೇ ಇಲ್ಲ, ಆಲೋಚನೆಗಳು ಕೆಲಸ ಮಾಡೋದೇ ಇಲ್ಲ, ಆ ನೆನಪು ಅಥವಾ ಕಲ್ಪನಾ ಚಿತ್ರವೇ ಇರೋದಿಲ್ಲ. ಇಬ್ಬರ ನಡುವೆ ಒಬ್ರಿಗೊಬ್ರು ಪರಸ್ಪರ ನೋಡ್ಕೊಳ್ತಾ ಇದ್ರೆ ಅದು ನಿಜವಾಗಿ ನೋಡುವಿಕೆ. ಹಾಗೆ ಏನಾದರೂ ಕೂಡ ಮನುಷ್ಯರಲ್ಲಿ ಪಾರ್ವತಿ ಪರಮೇಶ್ವರರು ಹೇಗೆ ಒಬ್ರಿಗೊಬ್ರು ನೋಡ್ಕೊಳ್ತಾರೋ ಆ ಕಲ್ಪನಾ ಚಿತ್ರಗಳು ಇಲ್ದಲೆ, ಹಾಗೆ ಏನಾದ್ರೂ ಬೆಳೆದ ಜೀವಿಗಳು, ಆಧ್ಯಾತ್ಮಿಕವಾಗಿ ಬೆಳೆದ ಜೀವಿಗಳು ಒಬ್ಬರನ್ನ ಒಬ್ಬರು ನೋಡ್ಕೊಂಡ್ರೆ ಗಂಡ ಹೆಂಡತಿ ಹೇಗಿರುತ್ತೆ? ಈ ಪ್ರತಿಮೆಗಳು ಅಲ್ಲಿರ್ತವೇನು? ಪ್ರತಿಮೆಗಳಿರೋಲ್ಲ, ಅಡ್ಗೋಡೆಗಳಿರೋದಿಲ್ಲ. ಅಡ್ಗೋಡೆಗಳ ನಡುವೆ ಸಂಬಂಧ ಇರೋದಿಲ್ಲ. ನೇರವಾಗಿ ಗಂಡ ಹೆಂಡತಿಯನ್ನು ನೋಡ್ತಾನೆ, ಹೆಂಡತಿ ಗಂಡನನ್ನ ನೋಡ್ತಾನೆ. ನೋಡಬೇಕಾದ್ರೆ ಶಿವ ಪಾರ್ವತಿಯನ್ನ ದೂರದಲ್ಲಿ ಒಬ್ರು ಪರಸ್ಪರ ನೋಡ್ಬೇಕಾದ್ರೆ ಅವರಿಬ್ಬರಲ್ಲಿ ಪೂರ್ಣವಾಗಿ ಮೈ ಮರೆತು ಬಿಟ್ಟಿರ್ತಾರೆ. ಇಬ್ರು ಮೈ ಮರೆತಿರ್ತಾರೆ ಅಂತ ಹೇಳಿದ್ರೆ ಆ ಮೈ ಮತ್ತು ಮನ ಎರಡೂ ಇರೋಲ್ಲ ಅಲ್ಲಿ. ನೋ ಮೈಂಡ್ ಸ್ಟೇಟ್ ಅಂತ ಹೇಳ್ತೀವಿ, ಹಾಗಾಗಿ ಹೇಳ್ತಲೇ ಇರ್ತೀವಿ. ಮನೋರಹಿತ ಸ್ಥಿತಿ, ವಿಕಾರರಹಿತ ಸ್ಥಿತಿಯಲ್ಲಿ ಇರ್ತಾರೆ. ಆ ಇಬ್ರು ಕೂಡ ಪರಸ್ಪರ ಒಬ್ಬರೊಬ್ರು ಆ ಭಾವೈಕ್ಯತೆಯನ್ನು ಹೊಂತಾರೆ. ದಟ್ಸ್ ಕಾಲ್ಡ್ ಕಮ್ಯೂನಿಯನ್ ಹೊಂತಾರೆ. ಅದೇ ಯೋಗ. ಅದು ಬರಬೇಕು ನಮ್ಮ ಆಧ್ಯಾತ್ಮ ಜೀವಿಗಳಿಗೆ. ಗಂಡ ಹೆಂಡತಿನ ಕಾಮುಕ ದೃಷ್ಟಿಯಿಂದ ನೋಡಬಾರ್ದು, ಹೆಂಡತಿ ಗಂಡನನ್ನ ರಕ್ಷಕ ಅಂತ ನೋಡಬಾರ್ದು. ಆ ಕಲ್ಪನೆಗಳೇ ಇಲ್ಲದೆ ಇದ್ರೆ ನೇರವಾಗಿ ಸುಮ್ಮನೆ ಬರೀ ನೋಡಿದಾಗ ಇವರಿಬ್ಬರ ನಡುವಿನ ಅನ್ಯೋನ್ಯ ಸಂಬಂಧ ಏರ್ಪಟ್ಟಿರುತ್ತೆ. ಅದು ನಿಜವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸಂಬಂಧ. ಅದು ನಮಗೆ ಬೇಕಾಗಿದೆ. 100ಕ್ಕೆ 95 ಭಾಗ ಇದರಲ್ಲಿದ್ರೆ ಇನ್ನು 5 ಭಾಗ ಆದರೂ ಕೆಲವರು ಇದರ ಹತ್ತತ್ರಕ್ಕೆ ಬರ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮಂಥವ್ರೆ ಏನಾದ್ರೂ ಅದು ಸಾಧ್ಯ ಮಾಡ್ಕೋಬೇಕಾದ್ರೆ ಆಧ್ಯಾತ್ಮ ಜೀವಿಗಳು, ಅವರಿಗೆ ಮಾತ್ರ ಇದು ನಿಜವಾದ ಒಂದು ನೇರ ಸಂಬಂಧ ಅಥವಾ ಪ್ರತಿಮಾ ರಹಿತ
ಸಂಬಂಧ ಇರುತ್ತೆ. ಇಟ್ಸ್ ಎ ಟ್ರೂ ರಿಲೇಶನ್ಶಿಪ್ ಆರ್ ಡೈರೆಕ್ಟ್ ರಿಲೇಶನ್ಶಿಪ್. ವೆನ್ ದೇರ್ ಈಸ್ ನೋ ಮೆಮೊರಿ, ವೆನ್ ದೇರ್ ಈಸ್ ನೋ ಐ ಇನ್ ಬಿಟ್ವೀನ್ ದೆಮ್, ನಾನು ಅಂತ ಅಹಂಕಾರ ಮತ್ತು ನೆನಪು ಇಲ್ಲದೆ ಹೋದ್ರೆ ಇವನು ಗಂಡ ಹೆಂಡತಿಯನ್ನ ನೇರವಾಗಿ ನೋಡ್ಬೋದು. ಆ ಕಲ್ಪನಾ ಚಿತ್ರ ಇರೋಲ್ಲ. ಹೆಂಡತಿ ಗಂಡನನ್ನ ನೇರವಾಗಿ ನೋಡ್ಬೋದು. ಯಾವಾಗ ಗಂಡನ ಬಗ್ಗೆ ಏನಾದರೂ ಊಹೆ ಇಟ್ಕೊಂಡಿದ್ರೆ ಅದು ಹೋಗಬೇಕು, ನೆನಪು ಹೋಗಬೇಕು ಮತ್ತು ಅಹಂಕಾರ ಹೋಗಬೇಕು. ಹೋದರೆ ಗಂಡನನ್ನ ನೇರವಾಗಿ ನೋಡೋಕ್ಕಾಗತ್ತೆ. ಹಾಗೆ ಪರಸ್ಪರ ನೇರವಾಗಿ ನೋಡಿದರೆ ಅದೇನೆ ಶಿವ ಪಾರ್ವತಿಯರು ಒಬ್ರಿಗೊಬ್ರು ನೋಡ್ತಕ್ಕಂತಹ ದೃಶ್ಯ ಇದಕ್ಕೆ ಅನ್ವಯಿಸುತ್ತೆ. ಆಧ್ಯಾತ್ಮ ಸಂಬಂಧ ಇದು ದೃಷ್ಟಿ. ರಾಧಾ ಕೃಷ್ಣ ಇವರಿಬ್ರು ಅದಕ್ಕೆ ಪ್ರತೀಕರವರು. ರಾಧಾಕೃಷ್ಣರು, ಸೀತಾರಾಮ ಇವರೆಲ್ಲರೂ ಇದಕ್ಕೆ ಪ್ರತೀಕರು. ನಮಗೆ ಬೇಕಾಗಿರೋದು ಇಂಥ ಆಧ್ಯಾತ್ಮಿಕ ಸಂಬಂಧ, ನಿಜವಾದ ಸಂಬಂಧ ಬೇಕು. ಅದು ಹೇಗೆ ಬೇಕು? ಒಬ್ಬರು ಮತ್ತೊಬ್ಬರನ್ನ ಯಾವುದೇ ಹೆಂಡತಿ ಅಂತಕ್ಕಂಥದ್ದು ಭಾವನೆಯಿಂದ ನೋಡ್ದಲೆ, ಅಹಂಕಾರದಿಂದ ನೋಡ್ದಲೆ, ತನಗೆ ಈಕೆ ವಶಳು ಅಂತಲೇ ನೋಡ್ದಲೆ, ನೇರವಾಗಿ ಸುಮ್ಮನೆ ನೋಡಿದಾಗ ನಿಜವಾದ ಹೆಂಡತಿ ಯಾರು, ಆಕೆಯ ನಿಜವಾದ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ. ಹಾಗೆ ಹೆಂಡತಿಗೂ ಗಂಡನ ಬಗ್ಗೆ ಆಗ ನಿಜವಾದ ಸಂಬಂಧ ಇದ್ದಾಗ ಏನಾಗುತ್ತೆ? ವಾಟ್ ವಿಲ್ ಬಿ ದಿ ರಿಸಲ್ಟ್? ಭಾವೈಕ್ಯತೆ ಇರುತ್ತೆ. ಇಬ್ಬರ ನಿಜವಾದ ಸಂಬಂಧ ಇತ್ತು ಅಂತ ಅಂದ್ರೆ, ಯಾವುದೇ ಕಲ್ಪನೆ ಅಹಂಕಾರ ಇಲ್ಲದಲೇ ನೋಡಿದ್ರೆ ಭಾವೈಕ್ಯತೆ ಇರುತ್ತೆ, ಪ್ರೇಮ ಇರುತ್ತೆ, ಲವ್ ಇರುತ್ತೆ. ಲವ್ ಈಸ್ ನಾಟ್ ಲಸ್ಟ್, ಲವ್ ಈಸ್ ನಾಟ್ ಅಟ್ಯಾಚ್ಮೆಂಟ್, ಮೋಹ ಅಲ್ಲ. ಪ್ರೇಮ ಅಂತಕ್ಕಂಥದ್ದು ಮೋಹರಹಿತವಾಗಿರ್ತಕ್ಕಂಥದ್ದು. ಇದೇ ನಾವು ಈಗ ಮೋಹ ಮತ್ತು ಪ್ರೇಮ ಇವುಗಳಿರ್ತಕ್ಕಂಥ ಸಂಬಂಧವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಇಫ್ ಯು ಕ್ಲಾರಿಫೈ ದಿ ಮೀನಿಂಗ್ಸ್ ಆಫ್ ದೀಸ್ ಟು, ದೆನ್ ಇಮ್ಮಿಡಿಯೇಟ್ಲಿ ಯು ವಿಲ್ ರಿಯಲೈಸ್ ದಟ್. ನಾವು ಆಧ್ಯಾತ್ಮದಲ್ಲಿ ಪದಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಒಂದು ಮತ್ತೊಂದಕ್ಕೆ ಅದು ಅದು ಇದಕ್ಕೆ ಸಮ, ಇದು ಅದಕ್ಕೆ ಸಮ ಅಂತ ಹೇಳಿ ಓವರ್ಲ್ಯಾಪ್ ಮಾಡಿದರೆ ನಮಗೆ ಆಧ್ಯಾತ್ಮದ ನಿಜವಾದ ಅರ್ಥ ಅಥವಾ ಒಂದು ಜ್ಞಾನ ಲಭ್ಯವಾಗೋಲ್ಲ. ಆಧ್ಯಾತ್ಮದ ಜ್ಞಾನ ಲಭ್ಯವಾಗಬೇಕಾದ್ರೆ ಪದಗಳಿಗೆ ಸ್ಪಷ್ಟವಾದ ಸರಿಯಾದ ಅರ್ಥವನ್ನ ನಾವು ಕಂಡ್ಕೋಬೇಕು. ಯು ಮಸ್ಟ್ ಹ್ಯಾವ್ ಕ್ಲಾರಿಟಿ. ವಿತೌಟ್ ಕ್ಲಾರಿಟಿ ಯು ವಿಲ್ ನಾಟ್ ಪ್ರೋಗ್ರೆಸ್. ಕ್ಲಾರಿಟಿ ಇಲ್ಲದೆ ಹೋದರೆ ಇದಕ್ಕೆ ಅದು ಮೋಹ ಪ್ರೇಮ ಎರಡು ಒಂದೇ ಅಂತ ಅಂದ್ರೆ ಮುಗೀತು. ವಿ ವಿಲ್ ನಾಟ್ ಪ್ರೋಗ್ರೆಸ್ ಇನ್ ದಿ ಸ್ಪಿರಿಚುವಲ್ ಫೀಲ್ಡ್. ಪ್ರೇಮನೇ ಬೇರೆ, ಮೋಹನೇ ಬೇರೆ. ಮೋಹ ಏನದು? ಅಟ್ಯಾಚ್ಡ್ ವಿತ್ ಸೆಲ್ಫಿಶ್ನೆಸ್. ಮೋಹ ಅಂತಕ್ಕಂಥದ್ದು ಸ್ವಾರ್ಥದೊಂದಿಗೆ ಸೇರ್ಕೊಂಡಿರುತ್ತೆ, ಅದರಲ್ಲಿ ನಾನು ಇರುತ್ತೆ. ಆಮೇಲೆ ಸೆಕ್ಯೂರಿಟಿ ಅಂತ ಹೇಳ್ತೀವಲ್ಲ, ಭದ್ರತೆ ಕಾಣಿಸುತ್ತೆ, ಅದು ಭದ್ರತೆಯನ್ನು ಅರಸುತ್ತೆ. ಯಾವುದು? ಮೋಹ ಅಂತಕ್ಕಂಥದ್ದು. ನಮ್ಮ ಮಗ ಇಲ್ದಿದ್ರೆ ನಾನು ಇರೋಕೆ ಆಗೋದಿಲ್ಲ, ನಾನು ಜೀವಂತವಾಗಿ ಇರೋಕೆ ಆಗಲ್ಲ ಅಂತ ತಾಯಿ ಹೇಳಿದ್ಲು ಅಂತಂದ್ರೆ ಮೋಹವಲ್ಲದೆ ಪ್ರೀತಿನೇನದು? ಇದನ್ನ ಸ್ಪಷ್ಟ ಮಾಡ್ಕೋಬೇಕು. ಪ್ರೀತಿ ಅಂದ್ರೆ ನೋಡಿದ ತಕ್ಷಣವೇ ಅವನ ಜೊತೆಗೆ ಆಕೆ ಒಂದೇ ಆಗಿರ್ತಾಳೆ. ಸಣ್ಣ ಮಗುವನ್ನ ತಾಯಿ ಮುದ್ದಾಡ್ತಾ ಇರಬೇಕಾದ್ರೆ, ತಾಯಿ ಬೇರೆ ಇಲ್ಲ, ಆ ಮಗು ಬೇರೆ ಇಲ್ಲ. ಆ ಅನ್ಯೋನ್ಯತೆ, ಭಾವೈಕ್ಯತೆ, ಕಮ್ಯೂನಿಯನ್, ಯೋಗ ಹ್ಯಾಪನ್ಸ್ ದೇರ್. ಆವಾಗ ಆ ತಾಯಿಯ ಇದನ್ನ ಆರ ಅಥವಾ ತೇಜಸ್ಸನ್ನ ನೋಡಿ ಹೇಳ್ತಾರೆ, ತಾಯಿ ಮಗುವನ್ನು ಮುದ್ದಾಡ್ತಾ ಇರಬೇಕಾದ್ರೆ ಈ ರೋಸ್ ರೆಡ್ ಕಲರ್, ಗುಲಾಬಿ ಬಣ್ಣದ ಒಂದು ತೇಜಸ್ಸು ಆಕೆ ಸುತ್ತ ಕಂಗೊಳಿಸುತ್ತಂತೆ. ಹೀಗೆ ಎವ್ರಿ ಥಾಟ್ ಹ್ಯಾಸ್ ಎ ಫಾರಮ್, ಎವ್ರಿ ಫೀಲಿಂಗ್ ಹ್ಯಾಸ್ ಎ ಕಲರ್. ಅದು ನಮ್ಮ ಥಿಯಾಸಫಿಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಆ ಕಲರ್ಸ್ ಬಗ್ಗೆ, ಅಥವಾ ಈ ಆರ ಅಥವಾ ತೇಜಸ್ಸಿನ ಬಗ್ಗೆ.
ಆ ಸೂಕ್ಷ್ಮ ದೇಹಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದಂಗೆ ಇನ್ನೆಲ್ಲೆಲ್ಲೂ ಹೇಳೋದಿಲ್ಲ. ಅವೇ ಮುಖ್ಯವಾಗಿರ್ತಕ್ಕಂಥದ್ದು. ಆಮೇಲೆ ಏನಿರುತ್ತೆ, ಮೈನಸ್ ನಾನು ಅಂತಕ್ಕಂಥದ್ದು ಇರೋದಿಲ್ಲ. ನಾನು ಅನ್ನೋದು ಇರೋಲ್ಲ ಅಂತ ಅಂದರೆ ಆ ಮಮಕಾರ ಇರೋದಿಲ್ಲ, ಅಹಂಕಾರ ಇರೋಲ್ಲ. ನಿರ್ಮಮೋ ನಿರಹಂಕಾರ ಸ್ಥಿತಿ ಬಂದಿರುತ್ತೆ. ಮಮಕಾರ ಇರೋಲ್ಲ ಇಬ್ಬರ ನಡುವೆ, ಮತ್ತು ಅಹಂಕಾರ ಇರುವುದಿಲ್ಲ. ಆಮೇಲೆ ಆನಂದ ಉಂಟಾಗುತ್ತೆ ಇಬ್ಬರ ನಡುವೆ. ಒಬ್ರಿಗೊಬ್ರು ಭಾವೈಕ್ಯತೆ ಉಂಟಾದಾಗ ಏನಾಗುತ್ತೆ, ಆನಂದ ಉಂಟಾಗುತ್ತೆ. ಆಮೇಲೆ ಜೀವನದಲ್ಲಿ ಒಂದು ಸೌಂದರ್ಯ, ಜೀವನದ ಸೌಂದರ್ಯವೇನು, ಇಬ್ಬರ ನಡುವೆ ಇರ್ತಕ್ಕಂಥ ಸಂಬಂಧದ ಸೌಂದರ್ಯವೇನು ಅನ್ನೋದನ್ನು ಸವಿತಾನೆ. ಆ ಸವಿಯೋದಿದೆಯಲ್ಲ, ಅದೇ ಆಧ್ಯಾತ್ಮ. ಅದೇ ನಮಗೆ ಒಂದು ಹೆಜ್ಜೆಯನ್ನು ಮುಂದೆ ಇಡಿಸ್ತಕ್ಕಂಥದ್ದು. ಆ ಸವಿಯೋದು ಅಂದರೆ ಅನುಭವ. ಇಲ್ಲಿ ಇಂದ್ರಿಯಗಳಿಗೆ, ಮನಸ್ಸಿಗೆ ಆಗ್ತಕ್ಕಂಥದ್ದು ಅನುಭವ. ಮನಸ್ಸಿನ ಆಚನ ಸ್ಥಿತಿ, ಬುದ್ಧಿಯ ಸ್ಥಿತಿ ಮತ್ತು ಆತ್ಮದ ಸ್ಥಿತಿಯಲ್ಲಿ, ಮನಸ್ಸಿನ ಆಚನ ಸ್ಥಿತಿಯಲ್ಲಿ ಆಗ್ತಕ್ಕಂಥದ್ದು ಅನುಭವ. ನೆಕ್ಸ್ಟು ಆ ಬುದ್ಧಿ ಪ್ರಜ್ಞೆಯ ಪಾತ್ರ ಅಂತ ಹೇಳಿ ನೆಕ್ಸ್ಟ್ ಮಂತ್ ನಾನು ತಗೊಳ್ತೀನಿ. ಅದರಲ್ಲಿ ಬಹಳ ಚೆನ್ನಾಗಿ ಬರುತ್ತೆ, ಅರ್ಥವಾಗುತ್ತೆ. ಇವು ಸ್ಪಷ್ಟವಾದಂತೆಲ್ಲ ವಿಚಾರಗಳು ನಾವು ಮುಂದುವರಿಯೋದಕ್ಕೆ, ಬೆಳೆಯೋದಕ್ಕೆ ಅವಕಾಶವಾಗುತ್ತೆ. ಸ್ಪಷ್ಟತೆ ಇಲ್ಲದೆ ಇದ್ರೆ ಇದಕ್ಕೆ ಹಾಕ್ತೀವಿ, ಅದಕ್ಕೆ ಹಾಕ್ಬಿಟ್ಟು ಎಲ್ಲ ಒಂದು ಕಲಸು ಮೇಲೋಗ್ರ ಅಂತ ಹೇಳ್ತೀವಲ್ಲ, ಉಳ್ಸಪ್ಪು ಅಂತ, ಆ ಥರ ಮಾಡಬೇಕು. ಆಮೇಲೆ ಏನಾಗುತ್ತೆ, ಅವನಿಗೆ ಇಬ್ಬರ ನಡುವೆ ಒಂದು ಅರಿವಿರ್ತದೆ. ಆನಂದ ಇದ್ದಾಗ, ಇಬ್ರು ಭಾವೈಕ್ಯತೆ ಇದ್ದಾಗ ಪೂರ್ತಿ ಮರ್ತಿರೋಲ್ಲ. ದೇ ವಿಲ್ ನಾಟ್ ಬಿ ಅನ್ಕಾನ್ಶಿಯಸ್. ಇಬ್ಬರ ನಡುವೆ ಒಂದು ಪ್ರಜ್ಞೆ ತಪ್ಪಿರೋಲ್ಲ. ಶಿವ ಪಾರ್ವತಿಯರ ನಡುವೆ ಪ್ರಜ್ಞೆ ತಪ್ಪಿರಲ್ಲ. ಪ್ರಜ್ಞೆ ತಪ್ಪೋದಲ್ಲ, ಅದು ಆ ಒಂದು ಅರಿವಿನ ಸ್ಥಿತಿ, ಅವೇರ್ನೆಸ್. ಜೆ ಕೆ ಅವ್ರು ಕರೀತಾರಲ್ಲ, ಚಾಯ್ಸ್ಲೆಸ್ ಅವೇರ್ನೆಸ್ ಅಂತ ಹೇಳ್ತೀವಿ. ಅದು ಆ ಸ್ಥಿತಿ ಬರುತ್ತೆ, ಆ ಅರಿವು, ಇರುವಿಕೆಯ ಸ್ಥಿತಿ. ಇರುವಿಕೆ ಅಂತ ಹೇಳಿದ್ರೆ ಸ್ಟೇಟ್ ಆಫ್ ಬೀಯಿಂಗ್, ಆ ಸಚ್ಚಿದಾನಂದದ ಸ್ಥಿತಿ, ಇರುವಿಕೆಯ ಸ್ಥಿತಿ. ಅದು ವರ್ತಮಾನ ಸ್ಥಿತಿ. ಹಿಂದಿಂದು ನೆನೆಸ್ಕೊಳ್ಳಲ್ಲ, ಮುಂದಿಂದು ಊಹಿಸ್ಕೊಳ್ಳಲ್ಲ. ಈಗ ಏನಿದೆಯೋ ಆ ಸ್ಥಿತಿಯಲ್ಲಿ ಇಬ್ಬರೂ ಕೂಡ ಐಕ್ಯವಾಗಿರ್ತಾರೆ. ಕಮ್ಯೂನಿಯನ್, ಅದು ಇರುವಿಕೆಯ ಸ್ಥಿತಿ, ಆನಂದದ ಸ್ಥಿತಿ, ಅದು ವರ್ತಮಾನ ಸ್ಥಿತಿ. ಅಮೂರ್ತ ಸ್ಥಿತಿ, ಅಲ್ಲಿ ಚಿತ್ರಗಳೇ ಇರೋಲ್ಲ. ಚಿತ್ರ ಇತ್ತು ಅಂತಂದ್ರೆ ಅಡ್ಗೋಡೆ, ಚಿತ್ರ ಇರೋದೇ ಇಲ್ಲ ಇಬ್ಬರ ನಡುವೆ. ಅದು ಮುಕ್ತ ಸ್ಥಿತಿ, ಯಾವುದೇ ನಿರ್ಬಂಧನೆ ಇಲ್ಲದೆ ಇರತಕ್ಕಂತಹ ಸ್ಥಿತಿ ಇಬ್ಬರ ನಡುವೆ. ಅಂತಹ ಸ್ಥಿತಿ ಇರುತ್ತೆ. ಅಂದ್ರೆ ಇಬ್ರು ಒಬ್ರಿಗೊಬ್ರು ಆತ್ಮವಿದರಾಗಿರ್ತಾರೆ, ಆತ್ಮವೇತ್ತರಾಗಿರ್ತಾರೆ. ಆ ಸಂದರ್ಭದಲ್ಲಿ ಆತ್ಮವೇತ್ತರು ಅಂತಂದ್ರೇನು, ಆತ್ಮಭಾವವನ್ನ ಜಾಗೃತಿ, ಆತ್ಮಭಾವದ ಜಾಗೃತಿ ಇರುತ್ತೆ ಇವರಿಬ್ಬರಲ್ಲೂ ಕೂಡ. ಆತ್ಮಭಾವ ಇತ್ತು ಅಂತ ಅಂದ್ರೆ ಅವೆಲ್ಲ ಬರ್ತವೆ. ಆ ಪ್ರತಿ ಕ್ಷಣ ಇಬ್ಬರು ಆ ಒಂದು ಸ್ಥಿತಿಯಲ್ಲಿದ್ದಾಗ ಪ್ರತಿ ಕ್ಷಣದಲ್ಲಿ ಏನಾಗುತ್ತೆ, ಆ ಇಬ್ಬರ ನಡುವಿನ ಸಂಬಂಧ ಸುಂದರವಾಗಿರುತ್ತೆ, ಕ್ಷಣ ಕ್ಷಣಕ್ಕೂ ನವೀನವಾಗಿರುತ್ತೆ, ಅದು ಕಾಲಾತೀತವಾಗಿರುತ್ತೆ. ಕಾಲದ ಅರಿವೇ ಇರೋದಿಲ್ಲ. ಎಷ್ಟೊತ್ತಾಯ್ತಪ್ಪ ಅನ್ನೋದೇ ಗೊತ್ತಿರಲ್ಲ. ಅರ್ಧ ಗಂಟೆ ಆಯ್ತೆ, 1 ಗಂಟೆ ಆಯ್ತೆ, ಆ ದಿವಸ ಆಯ್ತೆ ಅನ್ನೋದೇ ಗೊತ್ತಿರೋಲ್ಲ. ಕಾಲಾತೀತವಾದ ಸ್ಥಿತಿ ಅದು. ಆ ಸ್ಥಿತಿ ಬರುತ್ತೆ ಯಾವಾಗ ಇಬ್ಬರ ನಡುವಿನ ನಿಜವಾದ ಸಂಬಂಧ ಇದ್ದಾಗ. ಆ ಸಂಬಂಧವೇ ನಮಗೆ ಬೇಕಾಗಿರೋದು. ಆ ನಿರಾವಲಂಬನ, ಯಾರನ್ನೂ ಅವಲಂಬಿಸಿರೋದಿಲ್ಲ. ಆ ನಿರ್ವಿಕಲ್ಪ ಸ್ಥಿತಿಯಲ್ಲಿದ್ದಾಗ ಯಾರನ್ನೂ ಅವಲಂಬಿಸಿರೋದಿಲ್ಲ. ಅಂಥ ಸ್ಥಿತಿ, ಅಂಥ ಸ್ಥಿತಿ ನಾವು ಪಡೆದೇ ಹೋದರೂ ಕೂಡ ಅಂಥ ನಿಜವಾದ ಸ್ಥಿತಿ ಇದೆಯೇ ಅಂತ ತಿಳ್ಕೊಳ್ಳೋಣ. ಮೊದಲು ತಿಳ್ಕೊಂಡಾಗ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ನಾವು ಅದನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇದು ಆ ಪ್ರತಿಮಾ ರಹಿತ ನಿಜವಾದ ನೇರ ಸಂಬಂಧದ ಸ್ಥಿತಿ. ಇದು ಅದು ಆ ಪ್ರತಿಮಾ ಸಹಿತ ಸಂಬಂಧದ ಒಂದು ಸ್ಥಿತಿ. ಅದು ಕೇವಲ ರಾಗದ್ವೇಷಗಳಿಂದ ಉಂಟಾಗಿರ್ತಕ್ಕಂಥದ್ದು, ಭಯ ಕಳವಳ ಇತ್ಯಾದಿಯಿಂದ ಹೊಂದಿರತಕ್ಕಂಥದ್ದು. ಅಂತಹ
ಒಂದು ಸಂಬಂಧ ಬೇಕಿಲ್ಲ ನಮಗೆ. ಪ್ರತಿಮಾ ರಹಿತ ಸಂಬಂಧ, ಇಂಥ ಸಂಬಂಧ ಬೇಕು. ಇದು ಆ ಸಂಬಂಧ ಮತ್ತು ಪ್ರತಿಮೆ ಇವುಗಳಿಗಿರ್ತಕ್ಕಂಥ ಒಂದು ಸಂಬಂಧವೇನು ಅನ್ನೋ ವಿಚಾರವನ್ನು ಇವೆರಡು ತಿಳಿಸ್ತವೆ. ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ಏನು ಅಂತ ಹೇಳಿದರೆ, ಈ ಸಂಬಂಧ ಮತ್ತು ಈ ಪ್ರತ್ಯೇಕತೆ, ಐಸೋಲೇಷನ್, ಸಂಬಂಧ ಮತ್ತು ಪ್ರತ್ಯೇಕತೆ ಅಂತಕ್ಕಂಥದ್ದು ಏನಿದೆ, ಪ್ರತ್ಯೇಕತೆ ಅಂತ ಅಂದ್ರೇನು? ಸಂಬಂಧದಲ್ಲಿ ಪ್ರತ್ಯೇಕತೆ ಇರುತ್ತೆ. ಯಾವಾಗ ಪ್ರತ್ಯೇಕತೆ ಇರುತ್ತೆ? ಅಲ್ಲಿ ಇಬ್ಬರ ನಡುವೆ ಒಂದು ಪ್ರತಿಮೆ, ಇಮೇಜ್ ಇದ್ದಾಗ ಮಾತ್ರ ಅವನು ಬೇರೆ ಇವನು ಬೇರೆ ಆಗಿರ್ತಾನೆ. ಮಧ್ಯ ಅಡ್ಗೋಡೆ ಏನಿರುತ್ತೆ? ಆ ಪ್ರತಿಮೆ ಇದ್ದಾಗ. ಆದ್ದರಿಂದ ತಾನು ಬೇರೆ ಇತರರು ಬೇರೆ ಅಂತಕ್ಕಂಥ ಭಾವನೆ ಏನಿದೆ ಅದೇನೇ ಐಸೋಲೇಷನ್, ಸಪರೇಷನ್ ಅಥವಾ ಪ್ರತ್ಯೇಕತೆ. ಈಗ ಸಂಬಂಧ ಮತ್ತು ಪ್ರತ್ಯೇಕತೆಯ ವಿಚಾರವಾಗಿ ನಾವು ತಗೊಂಡ್ರೆ, ಒಬ್ಬರು ಮತ್ತೊಬ್ಬರಿಗೆ ತೃಪ್ತಿ ಕೊಡಬೇಕಾದ್ರೆ ಇಬ್ಬರ ನಡುವಿನ ಸಂಬಂಧ ಇರುತ್ತೆ, ಅಂದರೆ ಮೇಗಳ ಸಂಬಂಧ ಇರುತ್ತೆ. ಒಬ್ಬರು ಮತ್ತೊಬ್ಬರಿಗೆ ತೃಪ್ತಿ ಕೊಡದೇ ಇದ್ದಾಗ, ಸುಖ ಕೊಡದೇ ಇದ್ದಾಗ ಇಬ್ಬರ ನಡುವಿನ ಸಂಬಂಧ ಏನಾಗುತ್ತೆ? ಕಡಿದು ಹೋಗುತ್ತೆ ಅಲ್ವೇ? ಕಡಿದು ಹೋಗುತ್ತೆ ಇಬ್ಬರ ನಡುವಿನ ಸಂಬಂಧ. ಅಂದ್ರೆ ಏನಾಯ್ತು? ಅದು ಸ್ವಾರ್ಥಯುಕ್ತವಾಗಿರ್ತಕ್ಕಂತಹ ಒಂದು ಪ್ರತಿಮಾ ಸಂಬಂಧ. ಅದು ಯಾವಾಗಲೂ ಈಗ ಉದಾಹರಣೆಗೆ ತಕ್ಷಣವೇ ಏನು ಮಾಡ್ತಾರೆ, ಗಂಡ ಹೆಂಡತಿ ಇಬ್ಬರು ಕೂಡ ಒಬ್ರಿಗೊಬ್ರು ತೃಪ್ತಿ ಕೊಡದೇ ಇದ್ರೆ, ಸರಿಯಾಗಿ ಒಬ್ರಿಗೊಬ್ರು ಸಹಾಯವಾಗದೇ ಇದ್ರೆ, ಸುಖ ಅನುಭವಿಸ್ದೇ ಇದ್ರೆ, ತಕ್ಷಣವೇನು ಮಾಡ್ತಾರೆ? ದೇ ಗೋ ಟು ಡೈವರ್ಸ್ ಮಾಡ್ಕೊಂಡ್ಬಿಡ್ತಾರೆ. ಒಬ್ರಿಗೊಬ್ರು ವಿವಾಹ ವಿಚ್ಛೇದನ ಮಾಡ್ಕೊಂಡ್ಬಿಡ್ತಾರೆ. ತಾಳಿ ಕಟ್ಟಬೇಕಾದ್ರೆ ಬಹಳ ಚೆನ್ನಾಗಿ ಕಟ್ಟಿರ್ತಾನೆ ಅವನು. ಆಮೇಲೆ ಯಾತತ್ರವೋ ಯಾರು ಪಂಚಾಂಗದವರು ಎಲ್ಲ ಹೇಳ್ಕೊಡ್ತಾರೆ, ಅವರೆಲ್ಲ ಅವೆಲ್ಲ ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವನಡೆಗೆ ನೀರು ಬಂತು ಅಂತಂದರೆ ಡೈವರ್ಸ್. ಇಂಥ ಸಂಬಂಧ ಅಂದರೆ ಪ್ರತ್ಯೇಕತೆ, ಯಾವಾಗಲೂ ಪ್ರತ್ಯೇಕತೆಯ ಗೋಡೆ ಯಾವಾಗಲೂ ಇರುತ್ತೆ ಅವರಿಬ್ಬರ ನಡುವೆ ಅಂದಂಗೆ ಆಯ್ತಲ್ಲ. ಅದು ಯಾವಾಗ ಅದು ಅಡ್ಡಿ ಬರುತ್ತೋ, ಆ ತೃಪ್ತಿ ಆಗೋದಿಲ್ವೋ ಪರಸ್ಪರ ಸಂಬಂಧದಲ್ಲಿ, ತಕ್ಷಣವೇ ಅವನು ಡೈವರ್ಸ್ ಕೊಟ್ಬಿಡ್ತಾನೆ, ನೀನು ಬೇರೆ ನಾನು ಬೇರೆ ಅಂತ. ಅದೇ ರೀತಿಯಲ್ಲಿ ಈ ಆಸ್ತಿ ಬಗ್ಗೆ ಅಣ್ಣ ತಮ್ಮಂದರು ಇಬ್ಬರು ಜೊತೆಗೇ ಇರ್ತಾರೆ. ಏನಾದರೂ ಸ್ವಲ್ಪ ಒಂದು ಅರ್ಧ ಎಕರೆ ಅಥವಾ ಒಂದು 10,000 ರೂಪಾಯಿ ಅಣ್ಣನಿಗೆ ಜಾಸ್ತಿ ಬರ್ಕೊಟ್ಬಿಟ್ರೆ ತಂದೆ, ಆಗಲೇ ಅಣ್ಣನ ಮೇಲೆ ಗುರ್ರ ಅಂದ್ಬಿಡ್ತಾನೆ. ಆದರೆ ಮೊದಲು ಎಷ್ಟು ಚೆನ್ನಾಗಿರ್ತಾರೆ, ನಾವಿಬ್ಬರು ಅಣ್ಣ ತಮ್ಮಂದರು ಹಾಗೆ ಹೀಗೆ. 10,000 ರೂಪಾಯಿ ಅಥವಾ 5,000 ರೂಪಾಯಿ ವ್ಯತ್ಯಾಸ ಆಯಿತು ಅಂತ ಅಂದರೆ ಬೇರೆ. ಅಂದ್ರೆ ಏನಾಯಿತು? ಇಬ್ಬರ ನಡುವೆ ಏನು ಅನ್ಯೋನ್ಯತೆ ಇತ್ತು ಅಣ್ಣ ತಮ್ಮಂದರ ನಡುವೆ, ಈ ಹಣದ ವಿಚಾರ ಅಥವಾ ಇನ್ಯಾವುದೋ ವಿಚಾರದಲ್ಲಿ ತಕ್ಷಣವೇ ಬೇರೆ ಆಗಿಬಿಡ್ತಾರೆ.
ಸಂಬಂಧವೇ ಹೊರಟೋಗ್ಬಿಡುತ್ತಲ್ಲಿ, ಪ್ರತ್ಯೇಕತೆ ಉಂಟಾಗುತ್ತೆ. ಅಂದರೆ ನಿಜವಾದ ಸಂಬಂಧ ತಂದೆ ಇದ್ದಾಗಲೂ ಕೂಡ ಅಣ್ಣ ತಮ್ಮಂದರಿಗೆ ನಿಜವಾದ ಸಂಬಂಧವಿತ್ತೆ ಅಂತ ಒಂದು ಪ್ರಶ್ನೆ ಹಾಕೊಳ್ಳೋಣ. ಇತ್ತೆ, ತಂದೆ ಇರೋವರೆಗೂ ಇತ್ತಷ್ಟೇ. ಆಸ್ತಿ ಸ್ವಲ್ಪ ಡಿಫ್ರೆನ್ಸ್ ಆಯಿತು ಅಂದರೆ ತಕ್ಷಣವೇ ಬೇರೆ ಬೇರೆ, ಇರೋದೇ ಇಲ್ಲ. ಅಂದ್ರೆ ಏನಾಯಿತು ಈ ಉದಾಹರಣೆಗಳಿಂದ? ಪ್ರತಿಯೊಬ್ಬರಲ್ಲೂ ಕೂಡ ಆಧ್ಯಾತ್ಮ ಜೀವಿನ ಬಿಟ್ಬಿಡೋಣ, ಅವನೇನು ಲಕ್ಷಕ್ಕೊಬ್ಬ ಇಬ್ಬರು ಇರ್ಬೋದು. ಆದರೆ ಇನ್ನು ಉಳಿದವರೆಲ್ಲ ಮಧ್ಯ ಅಡ್ಡಗೋಡೆ ಇಟ್ಕೊಂಡೇ ಜೀವನ ಮಾಡ್ತಿರ್ತಾರೆ, ಅಡ್ಡಗೋಡೆ ಇಟ್ಕೊಂಡೇ ಜೀವನ ಮಾಡ್ತಿರ್ತಾರೆ. ಪ್ರತ್ಯೇಕತೆ ಭಾವ ಇದ್ದೇ ಇರುತ್ತೆ. ದೇರ್ ಇಸ್ ಆಲ್ವೇಸ್ ದಿ ಸೋರ್ಡ್ ಆಫ್ ಐಸೋಲೇಷನ್ ದಟ್ ಹ್ಯಾಂಗ್ಸ್ ಇನ್ ಬಿಟ್ವೀನ್ ದಿ ಟೂ ಫೆಲೋಸ್. ಇದ್ದೇ ಇರುತ್ತೆ. ಇದು ನಮ್ಮಲ್ಲಿರ್ತಕ್ಕಂಥ ಕೃತಕವಾದ ಸಂಬಂಧ. ಇದು ಬೇಕೇ? ಆದರೆ ಆಧ್ಯಾತ್ಮ ಜೀವಿಗಳು ನಮಗೆ ಇದು ಬೇಕೇ ಅಂತ ಪ್ರಶ್ನೆ ಹಾಕೊಳ್ಳೋಣ. ಎಂಥ ಸಂಬಂಧ ಬೇಕು ನಮಗೆ? ಆ ಪ್ರತಿಮಾ ರಹಿತ ಸಂಬಂಧ, ಅಡ್ಗೋಡೆ ಇಲ್ಲೇ ಇರ್ತಕ್ಕಂಥ ಸಂಬಂಧ ಬೇಕು. ಪ್ರತ್ಯೇಕತೆ ಯಾವಾಗಲೂ ಇರುತ್ತೆ, ತೃಪ್ತಿಯನ್ನು ಸುಖವನ್ನು ಆಧರಿಸಿರುತ್ತೆ ಈ ಸಂಬಂಧ. ಅದು ಯಾವಾಗಲೂ ಕೂಡ ಅಸ್ಥಿರವಾಗಿರ್ತಕ್ಕಂಥ ಸಂಬಂಧ. ಅಂದರೆ ಏನಾಯಿತು? ದೇರ್ ಈಸ್ ಆಲ್ವೇಸ್ an inner resistance in a person towards another person who is in relationship. ಒಬ್ಬನು ಮತ್ತೊಬ್ಬನ ಜೊತೆಗೆ ಸಂಬಂಧ ಹೊಂದಿದಾಗ ಒಬ್ಬನಲ್ಲಿ, ಇವನಲ್ಲೇ ಆಗ್ಬೋದು ಅವನಲ್ಲೇ ಆಗ್ಬೋದು, ಇವನಲ್ಲಿ ಆ ಇನ್ನೊಬ್ಬನ ಬಗ್ಗೆ ಆಂತರಿಕ ಪ್ರತಿರೋಧ, ಇನ್ನರ್ ರೆಸಿಸ್ಟೆನ್ಸ್ ಇಸ್ ದೇರ್. ಇನ್ನೊಬ್ಬನ ಬಗ್ಗೆ ಯಾವಾಗಲೂ ಅಷ್ಟೇ ಇರೋದು. ಅಂದ್ರೆ ಏನಾಯಿತು? ಇವನೇನು ಮಾಡ್ತಾನೆ? ಹಿ ವಿಲ್ ಲಿವ್ ಇನ್ ಎ ಸೈಕಲಾಜಿಕಲ್ ಶೆಲ್. ಇವನೇನು ಮಾಡ್ತಾನೆ? ಪ್ರತಿಯೊಬ್ಬ, ಇವನೇ ಆಗಲಿ ಅಥವಾ ಅವನೇ ಆಗಲಿ ಏನು ಮಾಡ್ತಾನೆ? ಅವನ ಅಂತರಂಗದಲ್ಲಿರ್ತಕ್ಕಂತಹ ಒಂದು ಮನೋಕೋಶ, ಆ ಮನೋಗೋಡೆ ಏನಿರುತ್ತೆ, ಕೋಟೆ, ಮನೋಕೋಟೆಯ ಒಳಗಡೆ ಒಬ್ಬನೇ ಇರ್ತಾನೆ. ಅವನು ಯಾರನ್ನು ಬಿಟ್ಕೊಳ್ಳಲ್ಲ, ಅಣ್ಣನೂ ಬಿಟ್ಕೊಳ್ಳಲ್ಲ, ತಮ್ಮನ್ನು ಬಿಟ್ಕೊಳ್ಳಲ್ಲ, ಹೆಂಡ್ತಿನೂ ಬಿಟ್ಕೊಳ್ಳಲ್ಲ, ಮಗನೂ ಬಿಟ್ಕೊಳ್ಳಲ್ಲ, ಯಾರನ್ನೂ ಬಿಟ್ಕೊಳ್ಳೋದಿಲ್ಲ. ಅವನು ಒಬ್ಬನೇ ಇರ್ತಾನೆ. ದಟ್ ಈಸ್ ಕಾಲ್ಡ್ ಐಸೋಲೇಷನ್ ಅಥವಾ ಪ್ರತ್ಯೇಕತೆ. ಪ್ರತಿಯೊಬ್ಬರಲ್ಲೂ ಇರುತ್ತೆ ನೋಡಿ. ಅದಕ್ಕೇನೆ ಆ ಪ್ರತಿಮಾ ಸಂಬಂಧ ಏರ್ಪಡುತ್ತೆ. ಪ್ರತಿಯೊಬ್ಬರಲ್ಲೂ ಇರುತ್ತೆ. ಯಾಕಿರುತ್ತೆ ಹೇಳಿ ನೋಡೋಣ ಅಂದಾಜು? ಭಯ, ಸ್ವಾರ್ಥತೆ. ಪ್ರತ್ಯೇಕತೆ ಇದ್ದಾಗ ಅವನು ತನ್ನೊಂದಿಗೆ ತಾನು ಒಬ್ಬನೇ ತನ್ನ ಕೋಟೆಯ ಒಳಗಡೆ, ಮಾನಸಿಕ ಕೋಟೆಯ ಒಳಗಡೆ, ಮಾನಸಿಕ ಕೋಶದ ಒಳಗಡೆ ಒಬ್ಬನೇ ಒಬ್ಬ ಇದ್ದಾಗ ಆ ಭಯ, ಕಳವಳ ಇವೆಲ್ಲ ಉಂಟಾಗ್ತವೆ. ಅದಕ್ಕೆ ಇನ್ನೊಬ್ಬರ ಜೊತೆಗೆ ಸಂಬಂಧ ಏರ್ಪಡಿಸ್ಕೊಳ್ತಾನೆ ಅಷ್ಟೇ, ಆ ಭಯ ಕಳವಳ ಹೋಗ್ಲಿ ಅಂತ. ಆದರೆ ನಿಜವಾಗ್ಲೂ ಕೂಡ ಇನ್ನೊಬ್ಬರ ಜೊತೆಗೆ, ಹೆಂಡತಿ ಜೊತೆಗೆ ಇರಲಿ, ಮಕ್ಕಳ ಜೊತೆಗೆ ಇರಲಿ, ಅವನು ನಾನು ಒಬ್ಬನೇ, ನಾನು ಒಬ್ಬಳೇ ಅಂತ ಫೀಲ್ ಮಾಡ್ತಾರೆ. ಅದು ಆ ಪ್ರತ್ಯೇಕತೆಯ ಭಾವ. ಇಟ್ ಇಸ್ ಸ್ಟೇಟ್ ಆಫ್ ಐಸೋಲೇಷನ್. ಪ್ರತಿಯೊಬ್ಬರಲ್ಲೂ ಇರುತ್ತದೆ. ಯಾಕೆ? ಹುಟ್ಟಬೇಕಾದ್ರೆ ಒಬ್ಬನೇ ಹುಡ್ತಾನೆ, ಸಾಯ್ಬೇಕಾದ್ರೂ ಒಬ್ಬನೇ ಸಾಯ್ತಾನೆ. ಇದು ಜನ್ಮ ಜನ್ಮಾಂತರವಾಗಿ ಬಂದಿರತಕ್ಕಂಥದ್ದಾದ್ರಿಂದ ಈ ಕ್ರಿಯೆ ಅವನನ್ನ ಯಾವಾಗಲೂ ಕೂಡ ಒಬ್ಬನನ್ನೇ ಆಗಿ ಇಟ್ಟಿರುತ್ತೆ. ನೋಡಿ, ಅದು ಮೂಲ ಯಾವುದು? ಯಾಕೆ? ಹುಟ್ಟು ಸಾವುಗಳಲ್ಲಿ ಬರೋದು ಒಬ್ಬನೇ, ಹೋಗೋದು ಒಬ್ಬನೇ. ಯಾವಾಗ ಹೋಗ್ತಾನೆ? ಹೆಂಡತಿ ಜೊತೆ ಅಥವಾ ಗಂಡನ ಜೊತೆ. ಇವೆಲ್ಲ ಮಧ್ಯ ಇದು ಯಾವುದು? ಸಂತೆ. ಇದು ಈ ಸಂತೆ ಇದು ಅಷ್ಟೇ. ಆವಾಗ ಜೊತೆಗಿರ್ತೀವಿ, ಆಮೇಲೆ ಹೋಗ್ಬೇಕಾದ್ರೆ ಒಬ್ಬೊಬ್ಬರೇ ಹೋಗಿಬಿಡ್ತೀವಿ. ಯಾರು ಜೊತೆಗೆ ಬರೋಲ್ಲ ಅನ್ನೋದು ಗೊತ್ತು. ಆದರೆ ನಿಜವಾಗ್ಲೂ ಅವನಿಗೆ ಇದು ಗೊತ್ತಿದೆಯೇ? ತಾನು ಒಬ್ಬನೇ ಇದ್ಕೊಂಡಿರ್ತಾನಲ್ಲ, ಯಾರೇ ಹೆಂಡತಿ ಇರಲಿ, ಮಕ್ಕಳಿರಲಿ, ಯಾರೇ ಇದ್ರೂ ತಾನು ಒಬ್ಬನೇ ಬೇರೆ ಅಂತ ಅಂದ್ಕೊಳ್ತಾನಲ್ಲ, ಈ ಅಂದ್ಕೊಳ್ಳೋದು ಅದು ಮಾತ್ರ ಗೊತ್ತು ಅವನಿಗೆ. ಆದರೆ ಅದು ಹೇಗೆ ಬಂತು ಆ ಐಸೋಲೇಷನ್?
ಅಂದರೆ ಆ ಪ್ರತ್ಯೇಕತೆ ಭಾವ ಹೇಗೆ ಬಂತು ಅಂತಂದರೆ, ಮೂಲ ತಾನೊಬ್ಬನೇ ಬಂದ, ತಾನೊಬ್ಬನೇ ಹೋಗ್ತಾನೆ, ಅದು ಗೊತ್ತಿಲ್ಲ ಅವನಿಗೆ. ಆದರೆ ಆಧ್ಯಾತ್ಮ ಜೀವಿ ಆ ಒಂದು ಕಾರಣವನ್ನು ಕಂಡುಹಿಡಿಯಬಲ್ಲ. ಸಾಮಾನ್ಯ ಮನುಷ್ಯನಿಗೂ ಆಧ್ಯಾತ್ಮ ಜೀವಿಗೂ ಇರ್ತಕ್ಕಂಥ ವ್ಯತ್ಯಾಸ ಇಲ್ಲೇ ವಿವೇಚನೆ. ದಿಸ್ ಇಸ್ ಕಾಲ್ಡ್ ವಿವೇಕ. ಡಿಸ್ಕ್ರಿಮಿನೇಷನ್. ವಿಥೌಟ್ ಡಿಸ್ಕ್ರಿಮಿನೇಷನ್ ಯು ವಿಲ್ ನಾಟ್ ಗೋ ಫರ್ದರ್ ಆರ್ ಪ್ರೋಗ್ರೆಸ್ ಫರ್ದರ್ ಇನ್ ದಿ ಸ್ಪಿರಿಚುವಲ್ ಫೀಲ್ಡ್. ಡಿಸ್ಕ್ರಿಮಿನೇಷನ್ ಇಸ್ ಎ ಮಸ್ಟ್. ವಿವೇಕ, ವೈರಾಗ್ಯ, ಸದಾಚಾರ, ಪ್ರೇಮ, ವಿವೇಕ ಇಸ್ ಎ ಮಸ್ಟ್. ಹೆಜ್ಜೆ ಹೆಜ್ಜೆಗೂ ನಾವು ಈ ಪದಗಳ ವಿಶ್ಲೇಷಣೆ ಮಾಡ್ಕೊಳ್ತಾ ಹೋಗಬೇಕು, ಸ್ಪಷ್ಟಪಡಿಸ್ಕೊಳ್ತಾ ಹೋಗಬೇಕು ಅವುಗಳ ಅರ್ಥವನ್ನು. ಆಗ ನಾವು ಮುಂದುವರಿಯಕ್ಕೆ ಸಾಧ್ಯ ಅಂತ ಹೇಳಿದ್ನಲ್ಲ, ಇದೇ ಕಾರಣ. ವಿವೇಕ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ದಟ್ ಟೇಕ್ಸ್ ಅಸ್ ಫಾರ್. ಅದು ಹೆಜ್ಜೆ ಹೆಜ್ಜೆಗೂ ಬರಬೇಕು. ಯಾರೋ ಹೇಳಿದ್ರು ನಾನು ಫಾಲೋ ಮಾಡ್ತೀನಿ, ಇನ್ನೊಬ್ರು ಹೇಳಿದ್ರು ನಾನು ಫಾಲೋ ಮಾಡ್ತೀನಿ. ನಥಿಂಗ್ ಡೂಯಿಂಗ್. ನಾವೊಬ್ಬರೇ ಸಾಧನೆ ಮಾಡಬೇಕು. ಆ ವಿವೇಕ ಅಂತಕ್ಕಂತಹ ಎಚ್ಚರಿಕೆಯಲ್ಲಿ ನಾವು ಮುಂದುವರಿಬೇಕು, ಪ್ರಯಾಣ ಮಾಡಬೇಕು ನಮ್ಮ ಅಧ್ಯಾತ್ಮ ಕ್ಷೇತ್ರದಲ್ಲಿ. ಆವಾಗ ಮಾತ್ರ ಮುಂದುವರಿಯಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಆ ಹೆಂಡತಿ ಏನು ಮಾಡ್ತಾಳೆ, ಒಂದು ಸಂದರ್ಭದಲ್ಲಿ ಹೆಂಡತಿಗಳೇ ಜಾಸ್ತಿ. ಈಗ ಎಲ್ಲ ಮಕ್ಕಳು ಮಾತು ಕೇಳೋಲ್ಲ, ಗಂಡನೂ ಮಾತು ಕೇಳೋಲ್ಲ, ಎಷ್ಟು ಹೇಳಿದ್ರೂ ಕೂಡ ಕೇಳೋಲ್ಲ ಹೆಂಡತಿ, ಗಂಡ ಮಕ್ಕಳು ಎಲ್ಲ. ನಾನು ಹೇಳಿದ್ರೆ ಯಾರೂ ಕೇಳಲ್ಲಪ್ಪ ಅಂತ ಕೂತ್ಕೊಂಡ್ಬಿಡ್ತಾಳೆ ಒಂದು ಸಂದರ್ಭದಲ್ಲಿ. ನಾನು ಹೇಳಿದ್ರೆ ಯಾರೂ ಕೇಳಲ್ಲ, ಮಕ್ಕಳು ಕೇಳಲ್ಲ, ಗಂಡನೂ ಕೇಳಲ್ಲ ಅಂತ ಕೂತ್ಕೊಳ್ತಾಳಲ್ಲ. ಆ ಸಂದರ್ಭದಲ್ಲಿ ಆಕೆಯನ್ನ ಏನು ಕಾಡಿಸ್ತಾ ಇರುತ್ತೆ? ಏನು ಕಾಡಿಸ್ತಾ ಇರುತ್ತೆ ಆಕೆ? ಐಸೋಲೇಷನ್, ಪ್ರತ್ಯೇಕತೆ. ಅಯ್ಯೋ, ಗಂಡ ಜೊತೆಗಿರ್ಲಿ, ಹೆಂಡತಿ ಮಕ್ಕಳು ಜೊತೆಗಿರ್ಲಿ, ಆದರೂ ಕೂಡ ಯಾರು ಮಾತು ಕೇಳಲ್ಲ ಅಂತ ಅಂದ್ರೆ ತಾನು ಒಬ್ಬಳೇ ಅಂತ ತಿಳ್ಕೊಂಡು ಬಿಡ್ತಾಳೆ. ದಟ್ ಈಸ್ ಐಸೋಲೇಷನ್, ಎ ಫೀಲಿಂಗ್ ಆಫ್ ಐಸೋಲೇಷನ್. ಆವಾಗ ಅದೇನಾಗುತ್ತೆ, ಆ ಪ್ರತ್ಯೇಕತೆ ಅಂತಕ್ಕಂಥ ಭಾವ ಆಕೆಗೆ ಭಯ, ಕಳವಳ ಇತ್ಯಾದಿಯನ್ನ ಉತ್ಪತ್ತಿ ಮಾಡೇ ಮಾಡುತ್ತೆ. ಅದು ಆ ಐಸೋಲೇಷನ್ ಅಥವಾ ಪ್ರತ್ಯೇಕತೆ. ಇವಾಗ ಇವರೆಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅದಿದೆ ಅಂತ ಹೇಳಿದ ಮೇಲೆ ಏನು ಮಾಡ್ತಾನೆ, ಅದನ್ನು ಮುಚ್ಚಿ ಹಾಕ್ಕೊಳ್ಳೋದಕ್ಕೋಸ್ಕರವಾಗಿ ಆ ಪ್ರತ್ಯೇಕತೆಯ ಭಾವವನ್ನು ತಡೆಯೋದಕ್ಕಾಗಲ್ಲ. ಕಳವಳ, ಭಯ ಉಂಟಾಗಿರುತ್ತಲ್ಲ, ತಡೆಯೋಕ್ಕಾಗೋಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಸಂಬಂಧವನ್ನು ಬೆಳೆಸ್ತಾನೆ. ಹೆಂಡತಿ ಜೊತೆಗೆ ಅಥವಾ ಮಕ್ಕಳು ಅಥವಾ ಆಸ್ತಿ ಜೊತೆಗೆ. ಆ ಕಾರು ಎಷ್ಟು ಚೆನ್ನಾಗಿದೆಯೋ ನನ್ನ ಕಾರು ಅಂತ ಹೇಳ್ತಾನೆ, ನನ್ನ ಮನೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾನೆ. ಅದ್ರ ಕಡೆ ಒಲವು. ಅದಿಲ್ಲ ಅಂತ ಹೇಳಿದರೆ ನನ್ನ ದೇಶ, ನನ್ನ ಮಾತೃಭೂಮಿ ಭಾರತ ಅಂತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಒಂದು ಆಧ್ಯಾತ್ಮ ಗುರು ಇದ್ದ ಹಾಗೆ ಭಾರತ ಅನ್ನೋ ಒಂದು ಭಾವೈಕ್ಯತೆಯನ್ನು ಬೆಳೆಸ್ಕೊಳ್ತಾನೆ. ಯಾವುದು? ತನ್ನ ದೇಶದ ಜೊತೆಗೆ. ಯಾಕೆ? ಇದೆಲ್ಲ ತನ್ನ ಐಸೋಲೇಷನ್, ಪ್ರತ್ಯೇಕತೆಯ ಭಾವ ಇದೆಯಲ್ಲ, ಒಂಟಿತನ, ಅದನ್ನು ಮುಚ್ಚಿ ಹಾಕ್ಕೊಳ್ಳೋದಕ್ಕೆ. ಇಟ್ಸ್ ಎ ಫೈನಲ್ ಥಿಂಗ್ ಐ ಆಮ್ ಟೆಲಿಂಗ್. ಮುಚ್ಚಿ ಹಾಕ್ಕೊಳ್ಳೋದಕ್ಕೆ ನನ್ನ ದೇಶ, ನಾನು ರಾಷ್ಟ್ರಭಕ್ತ, ನನ್ನ ಹೆಂಡತಿ, ಮಕ್ಕಳು, ಕಾರು, ಇವೆಲ್ಲ ಅದಿಲ್ಲ ಅಂತ ಅಂದರೆ ಹೋದೆ ನಾನು, ದುಃಖ, ಭಯ ಉಂಟಾಗುತ್ತೆ. ಆ ಐಸೋಲೇಷನ್, ಆ ಪ್ರತ್ಯೇಕತೆ, ಆ ಭಾವ, ಒಂಟಿತನವನ್ನು ಮುಚ್ಚಿ ಹಾಕ್ಕೊಳ್ಳೋಕ್ಕೆ ಇವೆಲ್ಲ ಸೋಗುಗಳು. ಇಲ್ಲ ಅಂತಂದರೆ ಟಿ ವಿ ನೋಡ್ತಾನೆ, ಇಲ್ಲ ಆಸ್ತಿ ಜೊತೆಗೆ ಗುರ್ತಿಸ್ಕೊಳ್ತಾನೆ, ದೇಶದ ಜೊತೆಗೆ ಗುರ್ತಿಸ್ಕೊಳ್ತಾನೆ, ಈ ರೀತಿಯಾಗಿ ಮಾಡ್ತಾನೆ. ದಟ್ ಈಸ್ ದಿ ಫೈನಲ್ ಅಂಡ್ ದಿ ಫಂಡಮೆಂಟಲ್ ಒನ್ ದಟ್ ಮೇಕ್ಸ್ ಹಿಮ್ ಸೋ. ಎಲ್ಲ ವಿಕಾರ. ಇಲ್ಲ ಅಂತಂದ್ರೆ ಆ ಸಂಬಂಧಗಳು ಯಾತಕ್ಕೆ ಬೇಕಾಗಿದೆ ಅವನಿಗೆ? ತಾನು ಆ ಒಂಟಿತನ ಇಲ್ದಿದ್ರೆ, ಅಲ್ಲಿ ಪೂರ್ಣವಾಗಿ ತಾನಾಗಿದ್ರೆ, ಆ ಕೋಶದಲ್ಲಿ ಆನಂದದ ಭಾವ ಇತ್ತು ಅಂತ ಅಂದ್ರೆ, ಆನಂದದ ಭಾವದಲ್ಲಿ ಹೆಂಡತಿನೂ ಇಲ್ಲ, ಮಕ್ಕಳು ಇಲ್ಲ, ದೇಶನೂ ಇಲ್ಲ, ಆಸ್ತಿನೂ ಇಲ್ಲ, ಏನೂ ಇಲ್ಲ, ತಾನಾಗಿರ್ತದೆ. ಅದನ್ನ ಫಿಲಪ್ ಮಾಡ್ಬೇಕು ನಾವು.
That loneliness should go and aloneness should adore us. ಆ ಒಂಟಿತನ ಹೋಗಬೇಕು, ಆ ಏಕಾಕಿತನ ಹೋಗಬೇಕು, ಏಕಾಂಗಿತನ ಅದರಲ್ಲಿ ತುಂಬಬೇಕು. ಏಕಾಂಗಿತನ ಅಂತ ಅಂದ್ರೆ ಎಲ್ಲವೂ ಒಂದೇ, ನಾನು ಇಡೀ ವಿಶ್ವವೇ ನಾನು ಅಂತಕ್ಕಂಥ ಭಾವ, ಅದು ಏಕಾಂಗಿತನ, ಅಲೋನ್ನೆಸ್. ಫ್ಲೈಟ್ ಆಫ್ ದಿ ಅಲೋನ್ ಟು ದಿ ಅಲೋನ್, ಆ ಸ್ಥಿತಿಗೆ ಹೋಗ್ಬೇಕು ನಾವು. ಆ ಏಕಾಂಗಿತನ ಏನಿದೆ ಅದು ಪೂರ್ಣತ್ವ, ಆ ಪೂರ್ಣತ್ವದಿಂದ ಪೂರ್ಣತ್ವದ ಕಡೆಗೆ ನಾವು ಹೋಗಬೇಕು. ಅದು ನಿಜವಾದ ಆಧ್ಯಾತ್ಮ ಸಾಧನೆ. ಅದು ಈ ಜೀವನದಲ್ಲಿ ಅದು ಗೊತ್ತಾಗ್ಬೇಕದು ನಮಗೆ. ಈಗ ನೋಡಿ, ನಾನು ಇನ್ನು ಬಹಳ ಏನು ಹೇಳೋಣ ಅಂತಿದ್ದೆ. ಈಗ ಕೃಷ್ಣಾಜಿಯವರು ಹೇಳ್ತಾರೆ, ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಒಂಟಿತನ ಇದೆ, ನನಗೆ ರಾಷ್ಟ್ರ ಪ್ರೇಮಿ ನಾನು ಅಂತ ಹೇಳ್ಕೊಂಡು ಇದೆಲ್ಲ ಮಾಡ್ತಾರೆ. ಈಗ ಲೀಡರ್ಸ್ ಇರ್ತಾರಲ್ಲ, ದೇಶದ ಲೀಡರ್ಸ್, ಪೊಲಿಟಿಕಲ್ ಲೀಡರ್ಸ್ ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಈಗ ಒಂದು ಸತಿ ಕೃಷ್ಣಾಜಿಯವರು ಇದರಲ್ಲಿ ಯುಎನ್ಒದಲ್ಲಿ ಒಂದು ಭಾಷಣ ಮಾಡಿದ್ರು 1985. ನಾವು ಯಾರಿಗೆ ಆ ಪಾರ್ಲಿಮೆಂಟೇರಿಯನ್ಸ್ ಎಲ್ಲ ಇದ್ರಲ್ಲ, ಇಡೀ ವಿಶ್ವದಿಂದ ಬಂದ ರೆಪ್ರೆಸೆಂಟೇಟಿವ್ಸ್, ಅವರಿಗೆ ಮಾಡಿದರು ಯುಎನ್ಒದಲ್ಲಿ, ವಿಶ್ವ ಸಮ್ಮೇಳನದಲ್ಲಿ. ಏನು ಮಾಡಿದರು ಅಂತ ಹೇಳಿದರೆ, ನೋಡಿ ನಾವೆಲ್ಲ ಇಲ್ಲಿ ಬಂದ್ಬಿಟ್ಟಿದ್ದೀವಿ ಬೇರೆ ಬೇರೆ ದೇಶದವರು, ಆದರೆ ಆ ಬೇರೆ ಬೇರೆ ನಂದು ಭಾರತ ಅಥವಾ ನಂದು ಇಂಗ್ಲೆಂಡ್ ಅಂತಕ್ಕಂಥ ಪ್ರತ್ಯೇಕತೆಯ ಒಂದು ಗೋಡೆ ಇಟ್ಕೊಂಡಿದ್ದೀವಿ ನಾವು. ಆ ಪ್ರತ್ಯೇಕತೆಯ ಗೋಡೆ ಆ ಇಂಗ್ಲೆಂಡ್ನೊಂದಿಗೂ ಮತ್ತು ಭಾರತೀಯ ಅವರಿಬ್ಬರ ನಡುವೆ ಒಂದು ಪ್ರತ್ಯೇಕತೆಯ ಗೋಡೆ ಇದೆ. ಭಾರತೀಯನಿಗೂ ಪಾಕಿಸ್ತಾನಿಗೂ ಪ್ರತ್ಯೇಕತೆಯ ಗೋಡೆ ಇದೆ. ಆ ಪ್ರತ್ಯೇಕತೆಯ ಗೋಡೆಯ ನಡುವೆ ಇಲ್ಲಿ ಭಾರತೀಯ ಈ ಕಡೆ ಇರ್ತಾನೆ, ಪಾಕಿಸ್ತಾನಿ ಆ ಕಡೆ ಇರ್ತಾನೆ. ಪ್ರತ್ಯೇಕತೆಯ ಗೋಡೆ ಇದೆ. ಆ ಪ್ರತ್ಯೇಕತೆಯ ಗೋಡೆಯನ್ನು ಇಲ್ಲಿವರೆಗೆ ಇಟ್ಕೊಂಡಿದ್ದೀವಿ ಗಂಟ್ಲಿಗತ್ತ. ಅದ್ರ ಮೇಲಿಂದ ಹಲೋ ಹಲೋ ಪಾಕಿಸ್ತಾನಿ, ಹಲೋ ಹಲೋ ಭಾರತ, ನಾವು ಹಮ್ ಭಾಯಿ ಭಾಯಿ ಹೈ. ಆ ಚೈನಾದವರು ಏನು ಮಾಡಿದ್ರು, ಅವರು 1962 ಅವರು ನೆಹರು ಇದ್ದಾಗ ಹಮ್ ಭಾಯಿ ಭಾಯಿ ಅಂತ ಹೇಳಿ ಚೌವನ್ ಲೈ ಬಂದ, ಲೈ ಹೇಳೇ ಬಿಟ್ಟ. ಏನು ಹಮ್ ಭಾಯಿ ಭಾಯಿ ಹೈ ಅಂತ ಹೇಳಿಬಿಟ್ಟು ಬಂದು ಹೋದ. ಆಮೇಲೆ ಏನಾಯ್ತಲ್ಲಿ, ಪತ್ತೆ ಇಲ್ದಂಗೆ ಆ ಹಿಮಾಲಯ ಪರ್ವತದಲ್ಲಿ 200 ಮೈಲಿಯಷ್ಟು ಒಳಗಡೆ ನುಗ್ಗಿಸ್ಬಿಟ್ಟ ತನ್ನ ಸೈನ್ಯವನ್ನು, 30,000 ಏನು ಸೈನಿಕರನ್ನು. ಯಾರು? ಆ ಚೈನಾದವನು. ಆವಾಗ ನಮಗೆ ಸ್ಟ್ರಾಂಗ್ ಆರ್ಮಿ ಇರಲೇ ಇಲ್ಲ. ಆಗ ನೆಹರು ಕಣ್ ತೆರೆದು ಈ ರೀತಿ ಇದು ಸರಿ ಹೋಗೋದಿಲ್ಲ ಅಂಥೇಳಿ ಆವಾಗ ಆರ್ಮಿನ ಜಾಸ್ತಿ ಮಾಡ್ತಾನೆ. ಈ ರೀತಿಯಾಗಿ ಇರುತ್ತೆ. ಒಬ್ರಿಗೊಬ್ರು ಸುಮ್ಮನೆ ಮಧ್ಯದಲ್ಲಿ ಗೋಡೆ ಇಟ್ಕೊಂಡು, ಆ ದೇಶ ಅಂತಕ್ಕಂಥ ಗೋಡೆ, ಆ ಭಾವದ ಗೋಡೆ ಇಟ್ಕೊಂಡು, ಅದರ ಮೇಲಿಂದ ನಾವೆಲ್ಲ ಸಹೋದರರು, ವಿಶ್ವ ಸಹೋದರತ್ವ ಇದೆ, ನಾವೆಲ್ಲ ಹಮ್ ಬಾಯಿ ಬಾಯಿ ಅಂತ ಹೇಳಿಬಿಟ್ಟು ಮೇಲಿಂದ ಸುಮ್ಮನೆ ಹಿಂಗೆ ಹಲೋ ಹಲೋ ಅಂತ ಹೇಳ್ತೀರಿ. ಇದು ನಿಜವಾದ್ದಲ್ಲ. ಮಧ್ಯ ಗೋಡೆ ಇಟ್ಕೊಂಡಿದ್ದೀವಿ, ಪ್ರತ್ಯೇಕತೆಯ ಗೋಡೆ. ಎ ವಾಲ್ ಆಫ್ ಐಸೋಲೇಷನ್ ಈಸ್ ದೇರ್. ಎಲ್ಲೇವರೆಗೆ ದೇಶ ಅಂತಕ್ಕಂತಹ ಬೌಂಡ್ರಿ ಇಟ್ಕೊಂಡಿದ್ದೀರಿ, ಅಥವಾ ಎಲ್ಲಿಯವರೆಗೆ ಮತ ಅಂತಕ್ಕಂಥ ಒಂದು ಸರಹದ್ದು ಇಟ್ಕೊಂಡಿದ್ದೀರಿ, ಎಲ್ಲಿಯವರೆಗೆ ಒಂದು ಸಾಮಾಜಿಕ ಸುಧಾರಣೆ ಅಂತಕ್ಕಂಥದ್ದು ಸರಹದ್ದು ಇಟ್ಕೊಂಡಿದ್ದೀರಿ, ಅವು ಇಟ್ಕೊಂಡಿರೋವರೆಗೂ ಕೂಡ ದೇಶಗಳು ಅವರು ಸುಖ ಶಾಂತಿಯಿಂದ ಇರೋಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಲೆಕ್ಚರ್ ಮಾಡ್ತಾರೆ ಪ್ರತ್ಯೇಕತೆಯ ಗೋಡೆ ಇರೋದ್ರಿಂದ. ಈಗ ಆವಾಗ ಎಷ್ಟಿತ್ತೋ ಈ ವಿಟೋ ಪವರ್ ಚಲಾಯಿಸ್ತಕ್ಕಂತಹ 5 ರಾಷ್ಟ್ರಗಳು ಅಲ್ಲಿ ಯುಎನ್ಒದಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಇದ್ವಲ್ಲ, ಆಗ 5 ರಾಷ್ಟ್ರಗಳಲ್ಲಿ ಎಷ್ಟೊಂದು ಆಮ್ನಿಷನ್ಸ್ ಇತ್ತು ಅಥವಾ ಮದ್ದುಗುಂಡುಗಳಿದ್ವು, ಈ ಅಟಾಮಿಕ್ ಎನರ್ಜಿ ಇತ್ತು, ಬಾಂಬ್ಸ್ ಇತ್ತು ಅಂತ ಅಂದರೆ 5 ರಾಷ್ಟ್ರಗಳಲ್ಲಿ
ಭೂಮಿಯನ್ನ 3000 ಸತಿ ಭೂಮಿಯನ್ನ ನಾಶ ಮಾಡುವಷ್ಟು ಇತ್ತು 1885ರಲ್ಲಿ. ಅದು ಗೊತ್ತಿತ್ತು ಕೃಷ್ಣಾಜಿಯವರಿಗೆ. ಈಗೇನಾಗಿದೆ, ಇಟ್ ಹ್ಯಾಸ್ ರೆಡ್ಯೂಸ್ ಟು 300, ಈಗಲೂ ಇದೆ. ಆ್ಯಂಡ್ ರೆಡ್ಯೂಸ್ ಟು 150 ಅಂತ ಹೇಳ್ತಾರೆ, ಗೊತ್ತಿಲ್ಲ. 150 ಸಲ ನಾಶ ಮಾಡ್ತಕ್ಕಂತಹ ಭೂಮಿಯನ್ನೇ ನಾಶ ಮಾಡ್ತಕ್ಕಂತಹ ಒಂದು ಮದ್ದು ಗುಂಡುಗಳನ್ನು ಇಟ್ಕೊಂಡು ಹಲೋ ಭಾಯಿ ಹೈ ನಾವೆಲ್ಲ ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಹೇಳ್ಕೊಳ್ತಾ ಇದ್ದೀವಿ. ಇದು ಎಂದೆಂದಿಗೂ ಇದು ಸಾಧ್ಯವಿಲ್ಲ, ಮನುಷ್ಯನ ಅಧೋಗತಿಗೆ ಈಡು ಮಾಡುತ್ತೆ ಅಂತ ಹೇಳಿ ಇದು ಮಾಡ್ತಾರೆ. ಹೀಗೆ ಸಂಬಂಧಗಳು, ರಾಷ್ಟ್ರಗಳ ನಡುವೆ ಸಂಬಂಧ, ಹೆಂಡತಿ ಗಂಡರ ನಡುವೆ ಇರ್ತಕ್ಕಂಥ ಸಂಬಂಧ, ಮಕ್ಕಳು ಮತ್ತು ತಂದೆ ತಾಯಿಗಳ ನಡುವೆ ಇರ್ತಕ್ಕಂಥ ಸಂಬಂಧ, ಒಬ್ಬ ವ್ಯಾಪಾರಿ ಮತ್ತೊಬ್ಬ ವ್ಯಾಪಾರಿ ಏನು ಸಹಪಾಠಿ ಇರ್ತಾನೆ ಅವರ ನಡುವೆ ಇರ್ತಕ್ಕಂಥ ಸಂಬಂಧ, ಮತ್ತು ವ್ಯಕ್ತಿ ಮತ್ತು ಈ ಸರ್ಕಾರದ ನಡುವೆ ಇರ್ತಕ್ಕಂಥ ಸಂಬಂಧಗಳು ಎಲ್ಲವೂ ಪೊಳ್ಳೆ, ದೇ ಆರ್ ಆಲ್ ಇಮೇಜರಿ. ಅವು ನಿಜವಾದ ಸಂಬಂಧಗಳಲ್ಲ. ನಮಗೆ ಬೇಕಾಗಿರ್ತಕ್ಕಂಥ ಸಂಬಂಧ ಆಧ್ಯಾತ್ಮಿಕ ಸಂಬಂಧ, ನೇರ ಸಂಬಂಧ, ಇದು ನಮಗೆ ಬೇಕಾಗಿರೋದು. ಅದು ಮೇಗಳದು ಬೇಕಿಲ್ಲ ಅನ್ನೋದು ನಮ್ಮ ಮಂದಟ್ಟು ಮಾಡ್ಕೊಂಡು ಇಷ್ಟು. ಆದ್ರಿಂದ ಒಬ್ರಿಗೊಬ್ರಿಗಿರ್ತಕ್ಕಂಥ ಸಂಬಂಧ ಏನು ಮಾಡುತ್ತೆ, ಆ ಸಂಬಂಧವನ್ನೇ ನಾವು ನೋಡಿಕೊಂಡಾಗ, ಸಂಬಂಧವೆಂಬ ಕನ್ನಡಿಯಲ್ಲಿ ನಾವು ನೋಡಿಕೊಂಡಾಗ ನಮ್ಮ ಒಂದು ಬಗ್ಗೆ ಅರಿವು ಏನಿರ್ತದೆ, ಆ ಸೆಲ್ಫ್ ನಾಲೆಡ್ಜ್, ಸ್ವಜ್ಞಾನ ಅಂತಕ್ಕಂಥದ್ದು ಮೂಡುತ್ತೆ. ಸಂಬಂಧ ಅಂತಕ್ಕಂಥ ಕನ್ನಡಿಯಲ್ಲಿ ನಮ್ಮನ್ನು ನೋಡಿಕೊಂಡಾಗ ನಿಜವಾಗ್ಲೂ ಸ್ವಜ್ಞಾನ ಅಂದರೆ ಸೆಲ್ಫ್ ನಾಲೆಡ್ಜ್ ಬರುತ್ತೆ. ಆ ಸ್ವಜ್ಞಾನ ಬಂದಿದ್ದು ಎಲ್ಲಿ ಕರ್ಕೊಂಡು ಹೋಗುತ್ತೆ, ಸೆಲ್ಫ್ ರಿಯಲೈಸೇಷನ್ಗೆ ಕರ್ಕೊಂಡು ಹೋಗುತ್ತೆ, ಅಂದರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಕರ್ಕೊಂಡು ಹೋಗುತ್ತೆ. ಈ ಸಂಬಂಧಗಳನ್ನು ಸರಿಯಾಗಿ ನೋಡಿಕೊಂಡಾಗ ಈ ಗಂಡ ಹೆಂಡತಿಯ ನಡುವೆ ಇರ್ತಕ್ಕಂಥ ಸಂಬಂಧವೆಂಬ ಒಂದು ಕನ್ನಡಿ ಏನಿದೆ, ಆ ಕನ್ನಡಿಯನ್ನು ಸರಿಯಾಗಿ ನೋಡಿಕೊಂಡಾಗ ನಮ್ಮ ಬಗ್ಗೆ ಅಂದರೆ ಆತ್ಮದ ಸಾಕ್ಷಾತ್ಕಾರದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಸಂಬಂಧವೆಂಬ ಕನ್ನಡಿಯನ್ನು ನಾವು ಸರಿಯಾಗಿ ನೋಡಿಕೊಂಡಾಗ. ಹೇಗೆ ನೋಡ್ಕೊಳ್ಳೋದು? ಗಂಡ ಹೆಂಡತಿ ಜೊತೆಗೆ ಮಾತಾಡ್ತಾ ಇರಬೇಕಾದ್ರೆ ಆ ಗಂಡ ಏನು ತಿಳ್ಕೊಳ್ಬೇಕು, ಹೆಂಡತಿ ಜೊತೆಗೆ ಯಾವ ರೀತಿಯಲ್ಲಿ ಮಾತಾಡ್ತಾ ಇದ್ದೀನಿ, ಕೋಪದಿಂದ ಮಾತಾಡ್ತಾ ಇದ್ದೀನಿ ಅಥವಾ ಮತ್ಸರದಿಂದ ಮಾತಾಡ್ತಾ ಇದ್ದೇನೆ ಹೆಂಡತಿ ಜೊತೆಗೆ, ಅಥವಾ ಸ್ವಾರ್ಥದಿಂದ ಮಾತಾಡ್ತಾ ಇದ್ದೇನೆ, ಅಥವಾ ಯಾವ ರೀತಿಯಲ್ಲಿ ಹೆಂಡತಿ ಜೊತೆಗೆ ಮಾತಾಡ್ತಾ ಇದ್ದೇನೆ ಅನ್ನೋದು ಗಂಡನಿಗೆ ಅರಿವಾಗಬೇಕು. ಯಾವಾಗ ಸಂಬಂಧ ನಡೀತಾ ಇರಬೇಕಾದ್ರೆ, ಸುಮ್ಮನೆ ಇರಬೇಕಾದ್ರೆ ಅಲ್ಲ. ಅದೇ ರೀತಿಯಲ್ಲಿ ಗಂಡನ ಜೊತೆಗೆ ಯಾವ ರೀತಿ ಮಾತಾಡ್ತಾ ಇರ್ತೀನಿ, ಸ್ವಾರ್ಥದಿಂದ ಮಾತಾಡ್ತಾ ಇದ್ದೇನೆಯೇ ಅಥವಾ ಇನ್ಯಾವ ರೀತಿಯಿಂದ ಮಾತಾಡ್ತಾ ಇದ್ದೇನೆ ಗಂಡನ ಜೊತೆಗೆ ಅನ್ನೋದು ಹೆಂಡತಿಗೆ ಅರಿವಾಗಬೇಕು. ಆಗ ಅವರ ಬಗ್ಗೆ ಏನು, ನಾನು ನಿಜವಾಗಿ ಸ್ವಾರ್ಥಿಯೇ, ಕ್ರೂರಿಯೇ, ಅಥವಾ ಇನ್ನು ಯಾವುದೇ ರೀತಿಯಲ್ಲಿ ನನ್ನಲ್ಲಿ ಆ ವಿಕಾರತ್ವ ಇದೆಯೇ ಅಂತಕ್ಕಂಥದ್ದು ಆ ಸಂಬಂಧ ನಡೀತಾ ಇರಬೇಕಾದ್ರೆ ನಾವು ವಾಚ್ ಮಾಡಬೇಕು. ಅಂದರೆ ಅದನ್ನು ನಾವು ಗಮನಿಸಿದಾಗ ಆಗ ನಮ್ಮಲ್ಲಿ ನಿಜವಾದ ನನ್ನ ಬಗ್ಗೆ ನಿಜವಾದ ಅರಿವು, ನಾನು ಏನಿದ್ದೀನಿ ಈಗ ಅದರ ಬಗ್ಗೆ ಅರಿವು ಉಂಟಾಗುತ್ತೆ. ದಟ್ ಈಸ್ ಕಾಲ್ಡ್ ಸೆಲ್ಫ್ ನಾಲೆಡ್ಜ್. ಅದೇನೇ ಸ್ವಜ್ಞಾನ. ಸಂಬಂಧ ನಡೀತಾ ಇರಬೇಕಾದ್ರೆ ಸಂಬಂಧವೆಂಬ ಕನ್ನಡಿಯಲ್ಲಿ ನನ್ನ ವರ್ತನೆ ಹೇಗಿದೆ, ಆಸ್ ಇಟ್ ಈಸ್, ಸ್ವಲ್ಪ ಅದ್ರ ಜೊತೆಗೆ ಅದು ಸಿಹಿ ಹುಳಿ ಯಾವುದು ಬೆರೆಸಬಾರ್ದು, ಆಸ್ ಇಟ್ ಈಸ್, ನಾನೇನಾಗಿದ್ದೀನಿ ಈಗ, ಒಳ್ಳೆಯೇ ಕೆಟ್ಟೋನೆ, ಉದಾರಿಯೇ ಅಥವಾ ಕ್ರೂರಿಯೇ ಅಥವಾ ಸ್ವಾರ್ಥಿಯೇ ಅನ್ನೋದನ್ನ ಮನಗಾಣಬೇಕು ಸಂಬಂಧ ನಡೀತಾ ಇರಬೇಕಾದ್ರೆ. ಆವಾಗ ತನ್ನನ್ನು ತಾನು ಅರ್ಥಕೊಳ್ಳೋಕೆ ಸಾಧ್ಯ. ಅದಕ್ಕೆ ಸೆಲ್ಫ್ ನಾಲೆಡ್ಜ್ ಅಂತ ಕರಿತೀವಿ, ಸ್ವಜ್ಞಾನ. ಈ ಸ್ವಜ್ಞಾನ ಬಂದಾಗ, ತನ್ನನ್ನು ತಾನು ಅರ್ಥಕೊಂಡಾಗ, ತಾನು ಏನಿದ್ದೀನಿ ಅನ್ನೋದು ನಿಜವಾಗಿ ಇರ್ತಕ್ಕಂಥ ಗುಣಗಳನ್ನು ಅರ್ಥಕೊಂಡಾಗ ಅವನು ಆ ಸೆಲ್ಫ್ ನಾಲೆಡ್ಜಿಂದ, ಸ್ವಜ್ಞಾನದಿಂದ ಸೆಲ್ಫ್ ರಿಯಲೈಸೇಷನ್, ಸೆಲ್ಫ್ ನಾಲೆಡ್ಜಿಂದ ಸೆಲ್ಫ್ ರಿಯಲೈಸೇಷನ್ಗೆ ಹೋಗ್ತಾನೆ.
ಅಂದರೆ ಸ್ವಜ್ಞಾನದಿಂದ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೆ ಅವಕಾಶವಾಗುತ್ತೆ. ಯಾವಾಗ ಸಂಬಂಧವೆಂಬ ಕನ್ನಡಿಯಲ್ಲಿ ತನ್ನನ್ನು ತಾನೂ ತಿಳ್ಕೊಂಡಾಗ, ಆ್ಯಸ್ ಇಟ್ ಈಸ್, ಅವನು ಹೇಗಿದ್ದಾನೆ ಹಾಗೆ ಆ್ಯಸ್ ಇಟ್ ಈಸ್, ಸ್ವಲ್ಪನೂ ಟ್ವಿಸ್ಟ್ ಮಾಡದಲ್ಲೇ ಅವನು ಹೇಗಿದ್ದಾನೆ, ತಾನು ಏನು, ತನ್ನ ಗುಣಗಳೇನು ಅನ್ನೋದನ್ನು ಸಂಬಂಧವೆಂಬ ಕನ್ನಡಿಯಲ್ಲಿ ನೋಡಿಕೊಂಡಾಗ ಅವನಿಗೆ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಕರ್ಕೊಂಡು ಹೋಗುತ್ತೆ ನಿಜವಾದ ಸಂಬಂಧ ಅಂತಕ್ಕಂಥದ್ದು. ಆದ್ದರಿಂದ ಸಂಬಂಧದಿಂದ ಸೆಲ್ಫ್ ರಿವಿಲೇಷನ್ ಆಗ್ತದೆ, ಅಂದರೆ ಸ್ವಪ್ರಕಟಣೆ ಆಗುತ್ತೆ, ತನ್ನ ಗುಣಗಳೇನು ಅಂತ ಹೊರಗೆ ಬರ್ತವೆ. ಆ ಸ್ವಪ್ರಕಟಣೆಯಿಂದ ಸ್ವಜ್ಞಾನ ಲಭ್ಯವಾಗುತ್ತೆ. ಆ ಸ್ವಜ್ಞಾನದ ಒಂದು ಆಧಾರದಿಂದ ಅದು ಆತ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ ಲಭ್ಯವಾಗುತ್ತೆ. ಫ್ರಮ್ ಸೆಲ್ಫ್, ಫ್ರಮ್ ದಿ ದಿಸ್ ರಿಲೇಶನ್ಶಿಪ್, self-revelation takes place. From self-revelation, it goes to the self-knowledge. Self-knowledge leads to self-realization. Thank you. Theosophy is the path for those who are capable of mentally being active, who can think for themselves, who can reflect upon, who have more concern for others. Concern for others is the great thing in theosophy. Theosophy is paravidya in Sanskrit. Other is the para. And this other is added by Brahman. That is the brotherhood. The brotherhood we are talking of, universal brotherhood of humanity, we are attaching that Brahman to the other person, other thing. Unless you have that vision, there is no UBH with you, universal brotherhood of humanity. There is that sacred otherliness, the other, para. So that is the great mystery of nature. It tries to teach us through various ways. He pointed the way of the jnana, the way of the devotee, the way of the doer. The doer without the doing without the doer. Action without the actor. Nishkam karma, he was mentioning. And above all, before I give you to Sanat Kumar, you are being handed over to Sanat Kumar after this session. I know, for your food. Before I hand over to Sanat Kumar, I would like to, he has drawn your attention to the eternal truths, the three eternal truths, which you write on the walls of the Theosophical Lodges. You try to relate them to the law of dynamics of Newton. You know Newton? You must be knowing who stirred the scientific world for the first time. Einstein came later. Newton's laws of dynamics are the three eternal truths. You can relate them if you think for yourself. I don't do that job for you now. And again, these eternal truths are also the declared objects of the society. Three declared objects of the society. They correlate. And they also correlate with the
Manu Dharma Shastra, which says dharma, artha and kama. They are perfect correspondences to the three Manu Dharma Shastra canons, dharma, artha and kama, the three objects of the society and three eternal truths and the three laws of dynamics. You have the text before you and try to see the correspondence and correlation. And about the objects of the society, there is a good joke which I will explain to you and you will enjoy before your food. In a philosophical art like Bangalore, they have a big board and they said Theosophical Society, so and so lodge, and so city, and then they said objects 1, 2, 3. There's a big plank put in the veranda of the Theosophical Lodge. That only shows Theosophical Society with the seal like this, and so lodge, so place, this word, and 2, 3. And a foreigner came and started watching the board for a long time. And his face was not happy. He was stitching his forehead, twisting his forehead, eyebrows were in knits and knots. He was not able to digest all those things. And the secretary of the lodge approached him and asked him, why are you laboring so much? What is wrong with us or with you? Then the man said with a long drawn face, I have been seeing these things. You seem to be very good people, but why are you objecting for these things? These three things are all right. I have familiarity with some of you. You are all good people. But why are you objecting, sir? That's what I am not able to understand. So, you can make the objects your objects also. Let me reserve it for some other occasion. So the whole point is, how do we look at theosophy? How do we look at the words? How do we understand them? Are we conscious that we are very lazy? We are not conscious. We are mentally very lazy. We want somebody else to stir us, awaken us every time. Otherwise, you don't write that sloka in Bhagavad Gita, Sambhavami Yuge Yuge. Why do you want him to come every day and remind you, give you alarm and all that? So let us now adjourn to the care of Mr. Sanat Kumara and then come back at 3:30 for the long session on consciousness. This is the peak day. We are starting the study of consciousness at 3:30. So come well prepared for that. Thank you.